Kunjaya Palanetram Rangi Parikam
जय जय तु शरणं करुणाकरा त्राहि मां भक्तवत्सल मत्प्राणनाथ गुरु शिवसिद्धेश्वर प्रभुवे शिवसिद्धेश्वर प्रभुवे सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरी नारायणे नमोस्तुते कायदनुगुरुलिङ्गजङ्गमदायतमनर्यङ्क सुलभोपायदिन्दिरित्तवाहिस्तलके कुर्हामि समस्त भक्तनिकायमपारमनमोदितं राजपूर्वाचार्य संग बसव शरणार्थी श्री गुरु मल्लिनाथनं मुदितकैगणं स्तुतितनं जगदोलगीतं सरिगामि मिहिराजपदवि पडगनं स्वगसुमिग भजितनं अगजवल्लभरक्षसं अगजवल्लभ रक्षसं ಓಂ ಶ್ರೀ ಬಸವಲಿಂಗಾಯ ನಮಃ. ಈ ಪುಣ್ಯಮಯವಾಗಿರತಕ್ಕಂತಹ ಜಗನ್ಮಾತೆಯ ನವರಾತ್ರಿ ಅಂಗವಾಗಿ ಸಾಗಿ ಬರ್ತಾ ಇರತಕ್ಕಂತಹ ಜಗನ್ಮಾತೆಯ ಈ ದಿವ್ಯ ಪುರಾಣದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂತಹ ಪ್ರಾತಸ್ಮರಣೀಯ ಸದ್ಗುರುವರಣ್ಯ ಮೌನಯೋಗಿ ಗುರುನಾಥಾರೂಢರು ಐಕ್ಯವಾದ ನಮಗೆ ಹೃದಯಿಸಿದ ಚಿಜ್ಯೋತಿ ಪರಮ ಪೂಜ್ಯ ಶ್ರೀ ಶ್ರೀ ಮೌನ ಮಲ್ಲಿಕಾರ್ಜುನಪ್ಪಗಳವರ ದಿವ್ಯ ಅನುದಾನಗಳಲ್ಲಿ ದೀರ್ಘದಂಡವತ್ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ವೇದಿಕೆಯ ಮೇಲೆ ಆಸೀನರಾಗಿರತಕ್ಕಂತಹ ಜಿ ಮುತ್ತೇರಿಯವರಲ್ಲಿ ಸರ್ವ ಹಿರಿಯರಲ್ಲಿ ಕಲಾಬಳಗವರಲ್ಲಿ ಕೂಡ ಶರಣಾರ್ಥಿಗಳನ್ನು ಹೇಳ್ತಾ ಇವತ್ತಿನ ದಾಸೋಹ ಸೇವಾರ್ಥಿಗಳಲ್ಲಿಯೂ ಕೂಡ ಅನಂತ ಶರಣಾರ್ಥಿಗಳನ್ನು ಹೇಳ್ತಾ ಅವರಿವರನ್ನದೇ ಈ ಪುಣ್ಯಮಯವಾಗಿರ್ತಕ್ಕಂತಹ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿ ಪುನೀತರಾಗಬೇಕೆಂದು ಆಗಮಿಸಿರುವ ಎಲ್ಲ ಶರಣ ತಂದೆ ತಾಯಿಂದರಲ್ಲಿ ಅನಂತ ಶರಣಾರ್ಥಿಗಳು. ಸಾಂಬ ಸದಾ ಶಿವ 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 ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ.
ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಜಗನ್ಮಾತೆಯ ಈ ಪುಣ್ಯಮಯವಾಗಿರತಕ್ಕಂತಹ ದಿವ್ಯ ಪುರಾಣದಲ್ಲಿ ನಾವು ನೀವುಗಳೆಲ್ಲ ಮುಂದಿನ ದಿವಸ 5ನೇ ಅಧ್ಯಾಯದಲ್ಲಿ ರಸಲೋಮನೆಂಬತಕ್ಕಂತಹ ರಾಕ್ಷಸ ಸೇನಾಧಿಪತಿ ಜಗನ್ಮಾತೆಯ ಜೊತೆ ಯುದ್ಧವನ್ನು ಮಾಡಿದ್ದಾನೆ. ಮಹಿಷಾಸುರನ ಅತಿರಥ ಮಹಾರಥರಾಗಿರತಕ್ಕಂತಹ ಸೇನಾಧಿಪತಿಗಳೆಲ್ಲರೂ ಜಗನ್ಮಾತೆಯ ಜೊತೆ ಎದುರಾಗಿದ್ದಾರೆ. ಅದರಲ್ಲಿ ರಸಲೋಮ ಮತ್ತು ರದಗ್ರ ಅಂತಕ್ಕಂಥವರು ನಿನ್ನೆ 5ನೇ ಅಧ್ಯಾಯದಲ್ಲಿ ಜಗನ್ಮಾತೆಯಿಂದ ಸಂಹರಿತರಾಗಿದ್ದಾರೆ. ಇವತ್ತಿನ ದಿವಸ 6ನೇ ಅಧ್ಯಾಯದಲ್ಲಿ ಚಿಕ್ಷುರ ಅಂತಕ್ಕಂತಹ ಸೇನಾಧಿಪತಿ ಜಗನ್ಮಾತೆಯ ಜೊತೆ ಯುದ್ಧಕ್ಕೆ ಅಣಿಯಾಗ್ತಾ ಇದ್ದಾರೆ. ಚಂಡಬಲಬಲದೇವಿ ದಂಡ ಸಚಿವನ ಚಿಕ್ಷುರಾಖ್ಯನ ಖಂಡಿಸಿದಳ ಸಮರದಲ್ಲಿ ಮಹಾಲಕ್ಷ್ಮಿ ಶೂಲದಲ್ಲಿ.
ಜಗನ್ಮಾತೆ ಎದುರಿಗೆ ಯುದ್ಧಕ್ಕೆ ಅಣಿಯಾಗಿದ್ದಾನೆ. ಆ ರಾಕ್ಷಸರ ಸೈನ್ಯ ಇರ್ತಕ್ಕಂತಹದ್ದು ಅಂಜಿ ಹಿಮ್ಮೆಟ್ಟುತ್ತಾ ಇದೆ. ಅವಾಗ ಆತ ವಿಚಾರ ಮಾಡ್ತಾನೆ, ರಾಕ್ಷಸರಿಗೆ ಈ ಪರಿಯಾಗಿರ್ತಕ್ಕಂತಹ ಯಾವ ಯುದ್ಧದಲ್ಲಿಯೂ ಹಿನ್ನಡೆ ಉಂಟಾಗ್ತಾ ಇದ್ದಿದ್ದಿಲ್ಲ. ಇವತ್ತಿನ ದಿವಸ ಒಬ್ಬ ಹೆಣ್ಣು ಮಗಳಿಂದ ಒಂದು ರಾಕ್ಷಸ ಬಲ ಅಂತಕ್ಕಂಥದ್ದು ಹಿಂದಿಕ್ಕುತ್ತಾ ಇದೆಯಲ್ಲ, ಇಂತಹ ಗತಿ ಈ ಹಿಂದೆ ಎಂದೂ ಬಂದಿದ್ದಿಲ್ಲ. ಅದಕ್ಕೆ ನಮಗೆಂದು ಮೃತ್ಯುವೆಯಹುದು ಸ್ತ್ರೀಯಲ್ಲೆಂದೆಂತ ತುಡುಕಿದರು ಆರ್ಮುಗ ಅಂತಂದ್ರೆ ಬಿಲ್ಲು. ಇವಳು ನಮಗೆಲ್ಲ ಮೃತ್ಯುವಾಗಿದ್ದಾಳೆ. ಇವಳನ್ನು ನಾವು ಸಂಹಾರ ಮಾಡದೇ ಇದ್ರೆ ಇವಳು ನಮ್ಮನ್ನು ನುಂಗೇ ಬಿಡ್ತಾಳೆ. ಅದಕ್ಕೆ ಇವಳನ್ನು ಕೊಲ್ಲಲೇಬೇಕು ಅಂತ ಹೇಳಿ ಅನ್ಕೊಂತ ಬೆಲ್ಲನ್ನು ಎತ್ತಿದ. ಓಡಿ ಹೋಗ್ತಾ ಇರ್ತಕ್ಕಂತಹ ಆ ಸೈನಿಕರನ್ನು ತಡಿತಾನೆ. ಇವಳೇನು ಇಂತಹ ಸ್ತ್ರೀಯಳು ಕೇವಲ ಅವಳಿಗೆ ಅಂಜಿ ಹೆದರಿ ಓಡಲಿಕ್ಕೆ ಹೋಗಬೇಡ್ರಿ, ನಿಂತುಕೊಳ್ರಿ ಅಂತ ಹೇಳಿ ಆ ಓಡಿ ಹೋಗುತ್ತಾ ಇರ್ತಕ್ಕಂತಹ ರಾಕ್ಷಸ ಬಲವನ್ನು ನಿಲ್ಲಿಸಿ ಅವರನ್ನು ಹುರಿದುಂಬಿಸಿ ಜಗನ್ಮಾತೆಯ ಜೊತೆ ಯುದ್ಧಕ್ಕೆ ಅಣಿಯಾಗ್ತಾನೆ. ಆ ಜಗನ್ಮಾತೆಯ ಜೊತೆ ಯುದ್ಧಕ್ಕೆ ಅಣಿಯಾಗಿ ಆ ಜಗನ್ಮಾತೆಯ ಮೇಲೆ ಅನೇಕ ಶರವಸ್ತ್ರೀಯನ್ನ ಸುರಿಸ್ತಾ ಇದ್ದಾನೆ. ಭುಗಿ ಭುಗಿಸಿದವು ಚಿಕ್ಷುರನ ಶರ ಬಗೆ ಬಗೆಯ ಕಿಡಿ ಹೊಡೆಯ ಮಾಡಿ ಹೊಲಿಸಿದವು ದಿವಿಜನ ಧರಿಸಿದವು ದೇವಿಯರು ಸುತ್ತಲಿ ಶಾಂಭವ ಕಡಿದಳು ದೈತ್ಯನು ವಯಸ್ಸೆ ಆತನ ಬಾಣಗಳು ಭುಗಿ ಭುಗಿಲು ಅಂತ ಹೇಳಿ ಕಿಡಿಗಳನ್ನು ಹೋಗುತ್ತಾ ಎದುರಿಗೆ ಬಂದಾಗ ಜಗನ್ಮಾತೆ ಅಂತಕ್ಕಂಥವಳು ಅವನ್ನೆಲ್ಲವನ್ನು ನಗುನಗುತ್ತಾರೆ ಅವನ್ನು ಎದುರಿಸಿ ಹೊಡೆದು ಕೆಡುತ್ತಾಳೆ. ಹೊಡೆದು ಕೆಡವಿದಾಗ ಅಲ್ಲಿ ಏನಾಗ್ತದೆ ಅಂದರೆ ಆ ಚಕ್ಷುವಿನ ಕ್ಷಣ ಹೊತ್ತು ಮೂರ್ಛೆ ಬರ್ತದೆ. ಎದ್ದ ನವ ಮಹಾಮೂರ್ಛೆ ತಿಳಿಯುತ್ತ ಎದ್ದವನ ಬಾಣವನ್ನು ಹೋಗಿ ಎದ್ದ ಪ್ರಳಯ ಅಂತ ಕಣತರದಲ್ಲಿ ಒಳಗೆ ಹೊಸರತನ ಯುದ್ಧದೋಳು ಹರಿಹರದ ಗೆಲುವನ್ನು ಗೆದ್ದಳನ್ನು ಹೆಂಗಸಿಕೆ ಗೆದ್ದನಾದಳೆ ಭಿಕ್ಷುರಾಣ ನನಗೆ ಸರವನ್ನು ಕಲಿಸಿದ ಚಿನ್ಮಯಾತ್ಮಕರಾದ ದೇವಿ ಕರುಣಿನ ಮೇಲು ಉಳಿದವುಗಳ ಪರ್ವತಗಳು ದಿನಕರನ ಪ್ರಭೆ ಮುಚ್ಚಿ ದಿಕ್ಕುಗಳೆಂದು ಪರ್ವತವಾಗಿ ಭೂತ ಇಳಿದು ಹುಡಿಯಾಯಿತು ತಗ್ಗಿದುದವನಿಗೇನೆಂದ ಆತ ಪ್ರಳಯಾತ್ಮಕನಾಗಿ ಮೇಲೆ ಎದ್ದೇಳ್ತಾನೆ. ಮೂರ್ಛೆಯಿಂದ ಎದ್ದು ಇವಳನ್ನು ನಾನು ಕೊಲ್ಲದೆ ಬಿಡಲಾರದೆ, ಇವಳನ್ನು ಕೊಲ್ಲದೆ ಹೋದರೆ ನನ್ನ ಚಕ್ಷುಣ ಅಂತಕ್ಕಂಥ ಹೆಸರು ಒಳಿಸಿ ಹೋಗಲಿ ಅಂತೇಳಿ ಮೇಲಕ್ಕೆ ಎಳ್ತಾನೆ. ಎದ್ದು ಏನ್ ಮಾಡ್ತಾನೆ ಅಂದ್ರೆ ಆ ಜಗನ್ಮಾತೆಯ ಮೇಲೆ ಪರ್ವತಾಸ್ತ್ರವನ್ನು ಬಿಡ್ತಾನೆ. ಆ ಪರ್ವತಾಸ್ತ್ರವನ್ನು ಉರುಳಿಸಿದಾಗ ಪರ್ವತಗಳು ಅಂತಕ್ಕಂಥವು ಬಂದು ಜಗನ್ಮಾತೆಯ ಮೇಲೆ ಆ ದೇವತೆಗಳ ಒಂದು ಪಡೆಯ ಮೇಲೆ ಬೀಳಲಿಕ್ಕೆ ಶುರು ಮಾಡ್ತವೆ. ಆ ಸೂರ್ಯನ ಪ್ರಕಾಶ ಸಹಿತ ಕಾಣಲಾರದ ರೀತಿಯೊಳಗ ಏನಾಗ್ತದೆ ಅಂದರೆ ಆ ಪರ್ವತಾಸ್ತ್ರವನ್ನು ಬಿಟ್ಟಾಗ ಆ ಪರ್ವತಗಳಂತಕ್ಕಂಥವುಗಳು ಬಂದು ಮೇಲ್ಗಡೆ ಕಲ್ಲುಗಳೆಲ್ಲೂ ಬೀಳಲಿಕ್ಕೆ ಶುರು ಮಾಡ್ತವೆ. ಅವಾಗ ಜಗನ್ಮಾತೆ ಅದಕ್ಕೆ ಪ್ರತಿಯಾಗಿ ಪರ್ವತವನ್ನು ಪುಡಿ ಮಾಡ್ತಕ್ಕಂತಹದ್ದು ಯಾವುದು ಅಂತಂದ್ರೆ ವಜ್ರ, ಕಲ್ಲನ್ನು ಕೊಲ್ಲುವುದು ಯಾವುದು ಅಂದರೆ ವಜ್ರ. ಇವತ್ತು ನಾವು ಗ್ರಾನೈಟ್ ಫ್ಯಾಕ್ಟ್ರಿ ಹೋಗಿ ಅಲ್ಲಿ ಏನು ಕೊರೆಯುವ ಕಲ್ಲು ಕೊರಿತಕ್ಕಂತಹದ್ದು ಇರ್ತದೋ ಅದಕ್ಕೆ ಏನು ಹಚ್ಚಿರ್ತಾರೋ ಅಂದ್ರೆ ವಜ್ರ ಲೇಪನ ಇರ್ತದೆ, ಅವಾಗ ಕಲ್ಲನ್ನು ಕೊರಿತದೆ. ಆ ರೀತಿಯೊಳಗ ಅದಕ್ಕೆ ಪ್ರತಿಯಾಗಿರ್ತಕ್ಕಂತಹದ್ದು ಯಾವುದು ಅಂದ್ರೆ ವಜ್ರ. ಅದಕ್ಕೆ ಪ್ರತಿಯಾಗಿ ಜಗನ್ಮಾತೆ ವಜ್ರಾಸ್ತ್ರವನ್ನು ಬಿಡ್ತಾಳೆ. ವಜ್ರಾಸ್ತ್ರವನ್ನು ಕಡಿದು ಅವೆಲ್ಲವನ್ನು ಪುಡಿ ಮಾಡ್ತಾಳೆ. ಕಡಿದ ವಜ್ರಾಸ್ತ್ರದಲ್ಲಿ ಗಿರಿಗಳು ಕೆಡಗಿದವು ಒಡನೆ ಕಲಿಸಿದ ಸಾಗರದ ಉಡಿಸಿದೋಳ ಭಾಗ್ಯ ಶರಕೆಯು ಕಿರಿಯುತ್ತಲ ದೈತ್ಯ ವರ್ಷ ಒಡೆದ ಸುರಿಸಲು ಹೂಡಿದಳು ಮರುತಾಸ್ತ್ರದಲ್ಲಿ
ಹೀಗೆ ವಜ್ರಾಸ್ತ್ರದಿಂದ ಆ ಪರ್ವತಗಳೆಲ್ಲವನ್ನು ಪುಡಿ ಮಾಡ್ತಾಳೆ ಜಗನ್ಮಾತೆ. ಆ ಪರ್ವತಗಳೆಲ್ಲವನ್ನ ಪುಡಿ ಮಾಡಿ ಒಡಬಾಗ್ನಿ ಬಾಣದಿಂದ ಅವೆಲ್ಲ ಸಮುದ್ರವನ್ನು ಬತ್ತಿಸಿಬಿಡ್ತಾಳೆ. ದೈತ್ಯ ಸಿಟ್ಟಾಗಿ ಮಳೆಯ ಬಾಣವನ್ನು ಒಂದೇ ಸಮನೆ ಬಾಣಗಳ ಮಳೆಯನ್ನು ಗರಿತಾ ಇದ್ದಾನೆ. ಬಾಣಗಳ ಮಳೆಗರಿದು ಕೊನೆಗೆ ಬಹಳಷ್ಟು ಕೋಪವನ್ನು ಹೊಂದಿ ಆತ ಮತ್ತೊಂದು ಬಾಣವನ್ನು ಬಿಡ್ತಾನೆ. ಅದು ಯಾವುದು ಅಂತಕ್ಕಂತಹದ್ದು ಅಂದರೆ ನಿಶಿಭ ಅಂತಕ್ಕಂಥ ಒಂದು ಬಾಣವನ್ನು ಬಿಡ್ತಾನೆ. ಕೋಪ ಬಹಳದಲ ಸೊರ ಕವಿಸಿದ ಭಾಪು ಸ್ತ್ರೀಯಂತ ನಿಶಿಭ ನಾಪದಿಯನೇ ನಿಶಿಭ ಅಂತಂದ್ರೆ ನಿಶ ಅಂತಂದ್ರೆ ಏನು ಅಂದ್ರೆ ಕತ್ತಲೆ. ಆ ಕತ್ತಲೆಯ ಬಾಣ. ಆ ಬಾಣವೊಂದನ್ನು ಬಿಟ್ಟರೆ ಇಡೀ ರಣಭೂಮಿಯೆಲ್ಲ ಕತ್ತಲೆ ಆವರಿಸಿಬರುತ್ತದೆ. ಆ ಕತ್ತಲೆ ಆವರಿಸಿತು ಅಂತಂದ್ರೆ ಯಾರಿಗೆ ಏನೇನೂ ಕಾಣುವುದಿಲ್ಲ. ಹಾಗಾಗಿ ಜಗನ್ಮಾತೆ ಅದಕ್ಕೆ ಪ್ರತಿಯಾಗಿ ಯಾವ ವಸ್ತ್ರವನ್ನು ಕೊಟ್ಟಳು ಅಂತ ಹೇಳ್ತಾರೆ ಅಂದ್ರೆ ದಿನಕರಾಸ್ತ್ರವನ್ನು ಕೊಟ್ಟಳು. ದಿನಕರ ಅಂದ್ರೆ ಸೂರ್ಯಾಸ್ತ್ರವನ್ನು ಬಿಡ್ತಾಳೆ. ಅಲ್ಲಿ ಬೆಳಕನ್ನುವಂತಹದ್ದು ಬಂದು ಮತ್ತೆ ಯಥಾಸ್ಥಿತಿಗೆ ಬರುತ್ತದೆ. ಇಲ್ಲಿ ಈ ಚಕ್ಷುರ ಅಂತಂದ್ರೆ ನಮ್ಮಲ್ಲಿ ಯಾರು ಅಂತಂದ್ರೆ ಚಕ್ಷು ಅಂತಂದ್ರೆ ಕಣ್ಣು. ಆ ಚಕ್ಷುರ ಅಂದ್ರೆ ಕಣ್ಣಿನಲ್ಲಿ ಹುಟ್ಟುಕೊಳ್ತಕ್ಕಂಥವ ಯಾರು ಅಂತಂದ್ರೆ ಆತನೇ ಕಾಮ ಅಂತಕ್ಕಂಥವು. ಹಾಗೆ ಆ ಕಾಮ ಅಂತಕ್ಕಂಥವ ಬಂದು ನಮ್ಮ ಕಣ್ಣೊಳಗೆ ಹೊಕ್ಕ ಕಣ್ಣು ಮುಂದೆ ಕುಂತ ಅಂತಂದ್ರೆ ನಮಗೇನೂ ಜಗತ್ತು ಕಾಣಂಗಿಲ್ಲ. ನಾವು ಯಾವುದು ಅಂತ ಒಂದೇ ಕಾಣಕತ್ತೀವಿ. ಹಾಗೆ ಮನುಷ್ಯನಿಗೆ ಕತ್ತಲು ಆವರಿಸ್ತದೆ ಆ ಕಾಮ ಬಂದು ಕಣ್ಣೊಳಗೆ ಕುಂತಾಗ. ಅದಕ್ಕೆ ನಾವು ಏನು ಮಾಡಬೇಕು ಅಂದ್ರೆ ಜಗನ್ಮಾತೆ ಹಂಗ ಸೂರ್ಯಾಸ್ತ್ರವನ್ನು ಬಿಟ್ಟಲು, ಹಂಗ ಜ್ಞಾನ ಪ್ರಕಾಶನಾಗಿರ್ತಕ್ಕಂತಹ ಸೂರ್ಯ ಜ್ಞಾನದ ಪ್ರತೀಕ. ಅಂತಹ ಜ್ಞಾನ ಸ್ವರೂಪವನ್ನು ನಾವು ಅರಿತು ಜ್ಞಾನವನ್ನು ನಾವು ಮಾಡಿಕೊಂಡೆವು ಅಂದ್ರೆ ಆ ಇರೋ ಕತ್ತಲೆ ಹರಿದು ಹೋಗಿ ಬೆಳಕಿನ ಜ್ಞಾನ ನಮಗೆಲ್ಲ ಪ್ರಾಪ್ತಿಯಾಯಿತು ಅಂದರೆ ಅಲ್ಲಿ ಆ ಕಾಮನಿಗೆ ಅವಕಾಶ ಇಲ್ಲ. ಆ ರೀತಿಯೊಳಗೆ ಇಲ್ಲಿ ಏನು ಮಾಡಿದರು ಅಂದರೆ ಆ ಕತ್ತಲೆಯನ್ನು ಹೊಡೆದೋಡಿಸಲಿಕ್ಕೆ ದಿನಕರಾಸ್ತ್ರವನ್ನು ಬಿಟ್ಟು ಆ ಜಗನ್ಮಾತೆ ಅಲ್ಲಿ ಬೆಳಕನ್ನು ಮೂಡಿಸಿದರು ಅಂತ ಹೇಳ್ತಾರೆ. ಹೀಗೆ ಅವರಿಬ್ಬರ ಮಧ್ಯದಲ್ಲಿ ಘನಘೋರವಾಗಿರ್ತಕ್ಕಂತಹ ಯುದ್ಧ ನಡೀತದೆ. ಅವರಿಬ್ಬರ ಮಧ್ಯದಲ್ಲಿ ಘನಘೋರ ಯುದ್ಧ ನಡೀತು. ಆ ಘನಘೋರ ಯುದ್ಧ ನಡೆದು ಮುಂದೆ ಏನಾಗ್ತದೆ ಅಂದರೆ ಆ ಜಗನ್ಮಾತೆಯೇ ಬಹಳಷ್ಟು ಜಗನ್ಮಾತೆಯ ಕೈ ಮೇಲಾಗಲಿಕ್ಕೆ ಶುರು ಮಾಡಿದಾಗ ಮತ್ತೆ ವಿಶೇಷವಾಗಿರ್ತಕ್ಕಂಥ ಅಸ್ತ್ರಗಳನ್ನು ಬಿಡಲಿಕ್ಕೆ ಶುರು ಮಾಡ್ತಾನೆ. ಆತ ನಾರಾಯಣಾಸ್ತ್ರವನ್ನು ಪ್ರಯೋಗ ಮಾಡಿಬಿಡ್ತಾನೆ. ಆ ನಾರಾಯಣಾಸ್ತ್ರವನ್ನು ಪ್ರಯೋಗ ಮಾಡಿದಾಗ ದೇವತೆಗಳಂತಕ್ಕಂಥವರು ಸಹಿತ ಹೆದರು ಓಡಾಡಲಿಕ್ಕೆ ಶುರು ಮಾಡ್ತಾರೆ. ಅಸ್ತ್ರಗಳಲ್ಲಿ ಬಹಳಷ್ಟು ಪ್ರಬಲವಾಗಿರ್ತಕ್ಕಂಥವು ಯಾವುವು ಅಂದರೆ ಒಂದು ಪಾಶುಪತಾಸ್ತ್ರ, ಇನ್ನೊಂದು ನಾರಾಯಣಾಸ್ತ್ರ, ಇನ್ನೊಂದು ಬ್ರಹ್ಮಾಸ್ತ್ರ ಅಂತ ಹೇಳಿ. ಮಣ್ಣು ಬ್ರಹ್ಮಾಸ್ತ್ರ ಇಲ್ಲಿ ಹೋಗಿ ಹೊಡೆದು ನೋಡ್ರಿ, ಇಂಡಿಯಾದಿಂದ ಹೋಗಿದ್ದು ಎಲ್ಲಿ ಹೋಗಿ ಹೊಡೆದು ಎಲ್ಲ ನಾಶ ಮಾಡಬಹುದು. ಹೆಸರು ನೋಡಿ ಮುದ್ದ ಮಾಡ್ತಾರ ಅವಕ್ಕೆ. ಹೀಗೆ ಆ ಮೂರು ಬಾಣಗಳಂದ್ರೆ ಈ ಜಗತ್ತನ್ನು ಸುತ್ತಕ್ಕಂಥವು. ಅದರೊಳಗೆ ಈಗ ನಾರಾಯಣಾಸ್ತ್ರವನ್ನು ಪ್ರಯೋಗ ಮಾಡಿದ್ದಾನೆ. ಅದು ಇಡೀ ಜಗತ್ತನ್ನು ಸುಡುತ್ತದೆ ಅಂತ ಹೇಳಿ ದೇವತೆಗಳೆಲ್ಲ ಬಹಳಷ್ಟು ಹೆದರಿ ಓಡಾಡಲಿಕ್ಕೆ ಶುರು ಮಾಡ್ತಾರೆ. ಏನಂತಾರಲ್ಲ ಅಂದರೆ ಕಾಯಿತಮ್ಮಯ ಕೆಲಸ ಶೇಷ ಶಾಯಿ ಶರಕಾಹುತಿದೆಲ್ಲ ಕಾಯುವ ಕೊಂದುವಳ ದೇವಿ ಈಶ್ವರದಲ್ಲಿರುತ್ತ ಕಾಯಿತರಿಯುತ್ತಲಿದ್ದು ದಿವಿಜರು ಹಾಯಲಿಗೆ ಜಾಗಿಲ್ಲವಿದರಲ್ಲಿ ಸಾಯುತ್ತಲೂ ಮುದ್ದುಗಿಲ್ಲ ಸತ್ತವು ಎಂತೆಂದು ಸಿಡಿದುದವನಿಯ ಶೇಷ ಬಹುಶಃ ಹೆಡೆಯರ ತೊಡಗು ಚೂರ ಗುರುಳಿದವು ಕಡಲೇಳು ಕುದಿ ಕುದಿದು
ನವಿಲಾಡುವ ಹೊಡೆತಿಗೆ ಆದಿಶೇಷನ ಹೆಡೆಯಲ್ಲಿರ್ತಕ್ಕಂಥ ರತ್ನಗಳು ಉದುರಿ ಬೀಳಲಿಕ್ಕೆ ಶುರು ಮಾಡಿದವು. ಪರ್ವತಗಳು ಚೂರು ಚೂರಾಗಿ ಬಿದ್ದವು. ಸಪ್ತ ಸಮುದ್ರ ಅಂತಕ್ಕಂತಹದ್ದು ಕುದಿಯಲಿಕ್ಕೆ ಶುರು ಮಾಡಿದವು. ಈ ಬಾಣ ಬ್ರಹ್ಮಾಂಡ ಅಂತಕ್ಕಂತಹದ್ದನ್ನೇ ನಾಶ ಮಾಡ್ತದೆ. ಅದಕ್ಕೆ ಜಗನ್ಮಾತೆ ಇದರೊಳಗೆ ನಮ್ಮನ್ನು ಉಳಿಸ್ತಾಳೋ ಕಾಯ್ತಾಳೋ ಕೊಲ್ತಾಳೋ ಒಂದು ಗೊತ್ತಾಗವಲ್ದು ಅಂತ ಹೇಳಿ ಜಗನ್ಮಾತೆ ಏನು ಮಾಡಿದರು ಅಂತಂದರೆ ಆ ದೇವತೆಗಳೆಲ್ಲರೂ ಏನು ಮಾಡಿದರು ಅಂದರೆ ದಿಕ್ಕಿಗೆ ಅವರು ಓಡಿ ಹೋಗಲಿಕ್ಕೆ ಶುರು ಮಾಡಿದರು. ಅವಾಗ ಜಗನ್ಮಾತೆ ಏನು ಮಾಡಿದರು ಅಂದರೆ ನಡೆದು ವೈಷ್ಣವ ಶರವು ಜಗವೋರು ಪುರುಷ ಮಹಾಪ್ರಳಯಾಗಿ ಕೇವಲ ಹಿಡಿದರು ತರು ಶಾಂಭವಿನ ಸುಂದರಿಯ ಮಡುಕಿರುಳು ಭರತ ಗುರು ಬೇದಡ ಗುರು ಜಗಕ್ಷ ಕಡು ಭಯವು ತೋರಿತು ದಾನವಡಿತರ ಜಗನ್ಮಾತೆ ಆ ಒಂದು ನಾರಾಯಣಾಸ್ತ್ರ ಅರ್ಭಟ ಬಂದಾಗ ಜಗನ್ಮಾತೆ ರೌದ್ರ ರೂಪ ತಾಳಲಿಲ್ಲ, ಆಕೆ ಶಾಂತ ರೂಪವನ್ನು ತಾಳಿದಳು. ಶಾಂತ ರೂಪವನ್ನು ತಾಳಿ ತನ್ನ ಬದನದಲ್ಲಿ ಏನು ಮಾಡಿದಳು ಅಂದರೆ ಬಾಯಿ ತೆಗೆದು ನಿಂತಳು. ಆ ನಾರಾಯಣಾಸ್ತ್ರ ಅನ್ನುವಂತಹದ್ದು ಜಗನ್ಮಾತೆಯ ಶಾಂತವದನದಲ್ಲಿ ಬಾಯಿಯೊಳಗಡೆ ಹೋಗಿ ಅದು ಶಾಂತ ಆಗಿ ಬಾಯಿ ಮುಚ್ಚಿಬಿಟ್ಟಳು. ಅದು ಅವಳ ಹೊಟ್ಟೆಯೊಳಗೆ ಹೋಗಿ ಶಾಂತ ಆಗಿಬಿಟ್ಟಿತು. ಅವಾಗ ಏನಾಯ್ತು ಅಂತಂದರೆ ಅಲ್ಲಿ ಆ ನಾರಾಯಣಾಸ್ತ್ರ ಅನ್ನುವಂತಹದ್ದು ಶಾಂತವಾಗಿ ಹೋಯಿತು. ಆ ನಾರಾಯಣಾಸ್ತ್ರ ಶಾಂತವಾಗಿ ಹೋದಾಗ ಚಕ್ಷುರ ರಾಕ್ಷಸ ಅದನ್ನು ನೋಡಿ ಬಹಳಷ್ಟು ಹೆದರು ಬಿಡ್ತಾನೆ. ಇಂಥ ಭಯಂಕರವಾಗಿರ್ತಕ್ಕಂತಹ ಬಾಣವನ್ನು ಇವಳು ನುಂಗಿಬಿಟ್ಟಲ್ಲ ಅಂತ ಹೇಳಿ ಉರಿ ಉಗುಳ್ತಾ ಬರ್ತಕ್ಕಂತಹ ಬಾಣ ಅವಳ ಶಾಂತವದನದಲ್ಲಿ ನಗೆಯ ಮುಖದೊಳಗೆ ಶಾಂತ ಆಯಿತು ಅಂತ ಹೇಳ್ತಾರೆ. ಅಂದರೆ ಎಂತಹ ಎದುರುಗಡೆ ಒಬ್ಬ ಸಿಟ್ಟಿನ ಮನುಷ್ಯ ಬರಾಕತ್ತಾನಂದ್ರು ಎದುರುಗಡೆ ಒಬ್ಬ ಶಾಂತ ಮನುಷ್ಯ ಇದ್ರೆ ಅವನು ಬೇಕಾದಾಗ ಜಿಗದಾಗಲಿ. ಅವಾಗ ನಾವೇನಾಗ್ಬೇಕ್ರಿ ಶಾಂತ ಆಗಬೇಕು. ಆ ಕಡೆಯಿಂದ ಮನೆಯಾಗ ಯಜಮಾನ್ ಮನುಷ್ಯ ದುಡಿದು ಏನೋ ವ್ಯವಹಾರ ಮಾಡಿ ಒಳ್ಳೆ ಸಿಟ್ಲೆ ಅರ್ಬಾಟ್ಲೆ ಬರ್ತಿರ್ತಾನ. ಬರ್ಬೇಕಾದ್ರೆ ನೀವು ಬಾಯಿ ತೆಗೆದಿರಲಿ, ಅಮ್ಮ ಹೆಂಗೆ ಬಾಯಿ ಮುಚ್ಚಿಬಿಟ್ರೆ ನೋಡಿ, ಹಂಗೆ ನೀವು ಬಾಯಿ ಮುಚ್ಚಬೇಕು. ಅವ ಏನಾರ ಒಂದು ಅನ್ಕೊಂಡು ಬಂದ್ರೆ ನೀವು ಅದಕ್ಕೊಂದು ಉಲ್ಟಾ ಬಾಣ ಬಿಟ್ರಿ ಅಂದ್ರೆ ಆಯ್ತು ನೋಡಿ ಬೆಂಕಿಗೆ ಶುರು ಆಗ್ತು ಯುದ್ಧ. ಅದನ್ನೇ ಹೇಳತ್ತಾರ ಇಲ್ಲಿ. ಏನು ಅಂದ್ರೆ ನಾರಾಯಣಾಸ್ತ್ರ ಅಂತಂದ್ರೆ ಅದು ವಿಷ್ಣುವಿನ ಅಸ್ತ್ರ. ಇಲ್ಲಿ ಮಹಾಲಕ್ಷ್ಮಿ ನಿಂತಾಳ. ಅವತರ ಅರ್ಭಟ್ ಬಂದಾಗ ಹೆಂಗೆ ಅಂದ್ರೆ ಇಲ್ಲಿ ಶಾಂತ ಅದ ನಗಾಕತ್ತು. ಆ ಮನೆಯಾಗಿಂದ ಹೊರಗೆ ಅದು ಯಾಕೆ ಬೇಕಾದಕ್ಕೆ ಬರಲಿಲ್ಲ. ಬೆಟ್ಟ ಬೇಕಾದ ತ್ರಾಸ ಒಳಗೆ ಮನೆಯಾಗ ನಕ್ಕೊತ್ತಿದ್ದಂದ್ರೆ ಇವು ರಾಜ ಮೆತ್ತಗಾಕ ನಕ್ಕೊತ್ ಬೇಕಾದಾಗ ಬೈಲಿ. ಯಾಕೆ ಬೈತಾನ ಮೊದಲೇ ಸುಮ್ಮನೆ ಯಾಕೆ ಸುಮ್ಮನೆ ಇವತ್ತು ಒಳ್ಳೆ ಏನೋ ಅನ್ನೋಂತಾರೆ ಇನ್ನೂ ಶಾಂತ. ಆದ್ರೆ ನಾವು ಅದಕ್ಕೆ ಉಲ್ಟಾ ಮಾತಾಡಕತ್ತಿದ್ವು ಅಂದ್ರೆ ನಮ್ಮ ಮನೆಯೊಳಗೆ ಏನಾಕೈತಿ ಅಂದ್ರೆ ಇದೇ ರಣರಂಗ ಶಬ್ದ ಶುರು ಆಕೈತಿ. ಅದಕ್ಕೆ ಏನು ಅಂದ್ರೆ ಮಾತಿಗೆ ಪ್ರತಿ ಮಾತು ಅದು ಬೆಳೀತಾ ಹೋಯ್ತು ಅಂತಂದ್ರೆ ಅದು ಎಲ್ಲಿ ಹೋಗಿ ಮುಟ್ತತಿ ಗೊತ್ತಿಲ್ಲ. ಬರೀ ಕೇವಲ ಒಂದು ಸಣ್ಣ ಮಾತಿಗಾಗಿ ಎಲ್ಲೆಲ್ಲಿ ಹೋಗಿ ಮುಟ್ತಾವ. ಅದ್ರಾಗ ಒಂದಷ್ಟು ಮಂದಿ ಇರ್ತಾರೆ, ಗಂಡ ಏನು ಹೇಳ್ತಾನೆ ಅದಕ್ಕೆ ಉಲ್ಟಾನ ಮಾತಾಡೋದು. ಅವ ರೊಟ್ಟಿ ಮಾಡೋ ಅಂದ್ರೆ ಯಾಕೆ ರೊಟ್ಟಿ ಮಾಡಲಿ ಗೊತ್ತಿಲ್ಲ ಹಂಗಂತ ಹೇಳುತ್ತೆ. ರೊಟ್ಟಿ ಮಾಡೋಣ ಇವ್ ಚಪಾತಿ ಮಾಡಾಕಿ ಏನು ಹೇಳ್ತಾನ ಅದ್ರ ಉಂಟ. ಇವತ್ತು ಹೊಲಕ್ಕೆ ಹೋಗ್ಬಾರ್ದು, ನಾ ಹೊಲಕ್ಕೆ ಹೋಗಾಕೇನ ಹಿಂಗೆ ಸಾಕಾಗಿ ಹೋಗ್ತಾವಾಗ ಹೆಂಗೆ ಮಾಡೋದಪ್ಪ ಅಂತೇಳಿ ಒಬ್ಬರು ಗುರುಗಳ ಹತ್ರವಾದ ನೋಡ್ತಮ್ಮ ನಿನಗೇನು ಬೇಕು ಅದ್ರ ಉಂಟಾಗ ನಾನು ಕೇಳಕ್ಕೆ ಶುರು ಮಾಡೋದು. ನಿನಗೇನು ಬೇಕಂತೆ, ನಿನಗೆ ರೊಟ್ಟಿ ಬೇಕಾಗಿತ್ತಲ್ಲ, ಚಪಾತಿ ಬೇಡು, ರೊಟ್ಟಿ ತಯಾರಾಗ್ತಾವ. ಹಂಗೆ ಶುರು ಮಾಡಿದವ. ಅವ್ನು ಯಾವಾಗ ಚಪಾತಿ ಬೇಕಾಗಿತ್ತು ಅವ ರೊಟ್ಟಿ ಬೇಡ್ತಿದ್ದ, ರೊಟ್ಟಿ ಯಾವಾಗ ಬೇಕಾಗಿತ್ತು ಚಪಾತಿ ಬೇಡ. ಸಂಸಾರ ಅಂದ್ರೆ ಹೆಂಗ್ರಿ, ಇದು ಒಂದಕ್ಕೊಂದು ಏನು ಅಡ್ಜಸ್ಟ್ಮೆಂಟ್ ಅಂತಾರೆ ನೋಡಿ, ಹಾಗೆ ಬೇಕದು. ಕಡೆಗೆ ಅವ್ನು ಸಾಕಾತು ಎಟ್ಟದ ಹಿಂಗೆ ಮಾಡೋದು ಒಂದನ ಭಾಳ ಸಿಟ್ಟು ಬಂತವಾಗ. ಅಲ್ಲೇನಾತ ಆಗಿನ ಕಾಲದಾಗ ಎಲ್ಲ ನಡ್ಕೊಂಡು ಹೋಗುದು ನೋಡ್ರಿ. ಬೇರೂರೊಳಗೆ ಅವ್ರು ಬೀಗಿನ ಮನೆ ಇತ್ತು. ಬೀಗಿನ ಮನೆ ಹೆಂಗೆ ಹೋಗ್ತೈತಂತ ಗೊತ್ತಾಯ್ತು. ಹಿಂಗೆ ಜೋರು ಮಳೆ ನೋಡ್ರಿ ಮಣ್ಣು ಹೆಂಗಿತ್ತು, ಬೆಳಗಿನ ಮೂರು ಹತ್ತಿತ್ತು, ಮಧ್ಯಾಹ್ನ ಹೋಗ್ತಕ್ಕ ಸಂದ ಧೋ ಅಂತ ಮಳೆ ಹತ್ತಿತ್ತು. ಮಳೆ ಹತ್ತಿದಾಗ ಏನು ಮಾಡಿದ ಅಂತಂದ್ರೆ ನಾಲ್ಕು ಮದುವೆ ಐತಿ ಅಲ್ಲಿ ಹೋಗಕ್ಕೆ ಹೋಗ್ಬೇಡ ಮದುವೆ ಅಂತ. ಮದುವೆ ಹೋಗ್ಬೇಡ ಅಂದ್ರೆ ಹಿಂಗೆ ಹೋಗ್ಬಿಟ್ಟ. ಯಾಕೆ ನಾ ಹೋಗಕ್ಕೇನ ಅಂದರು.
ನೀವಾದ್ರೂ ಹೋಗ ನಾ ಏನು ನಿಮ್ಗೆ ಜೋಡೋದಿಲ್ಲ ಅಂದ. ನೀ ಯಾಕೆ ಬಂದಲ್ಲಿ ಬರಾಕಬೇಕು ಅಂದ್ರು. ಹಂಗಾದ್ರೆ ಮನೆಗೆ ಹೋಗುದು ಹೋಗಿ ಶಿಸ್ತ ಬಂಗಾರ ವಜ್ರ ಇವೆಲ್ಲ ಏನಿದ್ದಾಗಿರೋದೆಲ್ಲ ಹಾಕೊಂಡು ಹೋಗು ಅಂದ್ರು. ನಾ ಹಾಕೊಂಡು ಹೋಗೋದಿಲ್ಲ ಅಂದ್ರೆ ಅಲ್ಲೇ ಕಮ್ಮನ್ ಹೊಸ ಸೀರೆ ಉಟ್ಕೋ ನಾ ಯಾಕೆ ಕರ್ಕ್ ಸೀರೆ ಉಡಾಕಿ ಅಂದ್ರು. ಉಡುವಾಗ ನಾ ಬರೋದಿಲ್ಲ ಅಂದ್ರೆ ಬರಾಕಬೇಕು ನೀ ಅಂದ್ರು. ಆದ್ರೆ ಮಾಡ್ತಾರೆ ಹೋಗೋದಕ್ಕೆ ದೊಡ್ಡ ಹಾಳು ಬಂದಿತ್ತು, ಜೋರು ಬಂದಿತ್ತು. ಅವಂದ ನಡು ಹಳದಾಗ ಕರ್ಕೊಂಡು ಹೊಂಟ. ನನ್ನ ಕೈ ಹಿಡ್ಕೋಬೇಡ ನಾ ಹಿಡ್ಕೊಳಕ್ಕೆ ಅಂದ್ರು. ಕೈ ಹಿಡ್ಕೊಂಡು ಹೊಂಟು ನಡು ಹೊಳ್ಯಾಗ ಹೋದ. ನಡು ಹೊಳದಾಗ ಹೋಗಿ ಸಾಕಾಗಿತ್ತು ಇದಕ್ಕೆ. ಗಟ್ಟಿಗೆ ಕೈ ಹಿಡ್ಕೋ ಅಂದ. ನಾ ಕೈ ಬಿಡಾಕೆ ಬಿಟ್ಟು ಹಾಕೊಂಡು ಹೋದ. ಸೋಮಿ ಗಂಟು ತಾನಿಗೆ ಆತ ನಡಿಬಾರ್ದು. ಹಿಂಗಾಕತ್ತೀವಿ. ಅದಕ್ಕೆ ಅಂತಂದ್ರೆ ನಾವು ಎದುರುಗಡೆ ಬಂದಾಗ ಮನೆಯೊಳಗೆ ಹೆಂಗಂದ್ರೆ ಒಬ್ಬರು ಸಿಟ್ಟಿಗೆದ್ದಾಗ ಒಬ್ಬರು ಶಾಂತರಾಗಬೇಕು. ಇದೆಲ್ಲ ಹೇಳ್ತದೆ ದೇವಿ ಪುರಾಣ ಅಂದ್ರೆ ದೇಹದ ಪುರಾಣ ಇದು. ಆ ರೀತಿಯೊಳಗೆ ನಾರಾಯಣಾಸ್ತ್ರದ ಅರ್ಭಟ ಅಂತಕ್ಕಂಥ ಹಬ್ಬಕ್ಕೆ ಜಗನ್ಮಾತೆ ನಗುಮಗುಳದವಳಾಗಿ ಅದನ್ನು ಸ್ವಾಗತ ಮಾಡಿ ಯೋಗಿ ಶಾಂತಗೊಳಿಸಿಬಿಟ್ಲು. ಅವಾಗ ಚಕ್ಷುರ ರಾಕ್ಷಸ ಅಂತಕ್ಕಂಥವ ಇವರು ಸಾಮಾನ್ಯರಲ್ಲ ಅಂತ ಹೇಳಿ ಜಗನ್ಮಾತೆಯ ಜೊತೆ ಮತ್ತೆ ಕಣಘೋರವಾಗಿರ್ತಕ್ಕಂಥ ಯುದ್ಧವನ್ನು ಪ್ರಾರಂಭ ಮಾಡ್ತಾನೆ. ಆ ಯುದ್ಧವನ್ನು ಪ್ರಾರಂಭ ಮಾಡಿ ಹೇಗೆ ನಡೀತು ಅಂತ ಹೇಳ್ತಾರಲ್ಲಿ. ಕಿಡಿಯುತ್ತಲ ಸಚಿವ ಗಳಿಸಿ ತುಡುಕಿದ ಶೂರರದು ಒಡನೆ ತುಮುಕಿದ ಮುಟಾಗಿದ ಸಿಂಹ ಹಿಡಿಯುತ್ತಿದ್ದನು ದೇವಿಯೊಳಗೆ ಜಗಗಣಿಸಿದಳ ಅಕ್ಷರ ತ್ರಿಶೂಲ ಒಡನೆ ತಿರುಗಲು ಶಿವನ ತ್ರಿಶೂಲದಲ್ಲಿ ಆ ಜಗನ್ಮಾತೆಯ ಜೊತೆ ಚಕ್ಷುರ ಮಂತ್ರಿ ಭಯಂಕರವಾಗಿರ್ತಕ್ಕಂತಹ ಶೂಲವನ್ನು ತಕ್ಕೊಂಡು ಕೊಡಲೆ ರಥದಿಂದ ಹಾರಿ ಆ ಸಿಂಹದ ಕಡಿವಾಣವನ್ನು ಹಿಡಿದು ದೇವಿಯ ಎದೆಯ ಮೇಲೆ ತಿರುತ್ತಾನೆ. ದೇವಿ ಕೂಡಲೇ ಆ ಶೂಲವನ್ನ ಕೆಳಗಡೆ ಬೀಳಿಸಿ ಶಿವನ ತ್ರಿಶೂಲದಿಂದ ಅವನನ್ನು ತಿರುಗಿದಾಗ ಆ ಶಿವನ ತ್ರಿಶೂಲವನ್ನು ತೆಗೆದುಕೊಂಡು ಆ ತಿರುಗಿದ ಕ್ಷಣದಲ್ಲಿ ಏನಾಗ್ತದೆ ಅಂದ್ರೆ ಶೂಲಮದೆಯಲ್ಲಿ ನಾಟಲ ಸುರನು ಗುಡಿಸಿದ ಧರಣಿ ಮೇಲೆ ಕಾಲವಾದುದ ಕಂದರೋಣ ಕಾಲದಲ್ಲಿ ಬಲ ಜಾಲ ಮುರಿದು ಕೋಪದಲ್ಲಿ ಕಾಲಯಂತ ಮುತ್ತದುದಾಗ ಆ ಯಾವಾಗ ಶೂಲವನ್ನು ತೆಗೆದುಕೊಂಡು ಆತನ ಎದೆಗೆ ಹೊಡೆದು ಎದೆಗೆ ಹೊಡೆದ ಕ್ಷಣದಲ್ಲಿ ಏನಾಯಿತು ಅಂದ್ರೆ ಅದು ಶರೀರೊಳಗೆ ನಾಟಿ ಪಾದ ಹಾಯ್ದು ಆ ರಾಕ್ಷಸ ಅಂತಕ್ಕಂಥವನು ಭೂಮಿಯನ್ನು ಬಿದ್ದು ಕಾಲವಾದ ಮಡಿದು ಹೋದ ಅಂತ ಹೇಳ್ತಾರೆ. ಹೀಗೆ ಮಡಿದು ಹೋದ ಕ್ಷಣದಲ್ಲಿ ಏನಾಗ್ತದೆ ಅಂತಂದ್ರೆ ಅಲ್ಲಿರ್ತಕ್ಕಂಥ ಎಲ್ಲ ಸೈನ್ಯ ಈ ಒಬ್ಬ ಹೆಣ್ಣುಮಗಳು ಎಷ್ಟು ಮಂದಿಯನ್ನು ಕೊಲ್ಲಕತ್ತಾರೆ ಅಷ್ಟು ಒಬ್ಬ ಹೆಣ್ಣು ಅಂತ ಹೇಳಿ ಜಗನ್ಮಾತೆ ಮೇಲೆ ಎಷ್ಟರು ಎಲ್ಲರೂ ಎರಗಿ ಬಂದರು ಅಂತ ಹೇಳ್ತಾರೆ. ಹೀಗೆ ಆ ತ್ರಿಶೂಲವನ್ನು ತೆಗೆದುಕೊಂಡು ಜಗನ್ಮಾತೆಯಲ್ಲಿ ಆತನನ್ನು ಕೊಂದಳು ಅಂತ ಹೇಳ್ತಾರೆ. ಕಾಮ ಅಂತಕ್ಕಂಥವ ಎಲ್ಲಿ ಹುಟ್ಟುತ್ತಾನೆ ಅಂತಂದ್ರೆ ನಮ್ಮ ಮನಸ್ಸಿನೊಳಗಡೆ ಹುಟ್ಟುತ್ತಾನೆ. ಕಾಮನನ್ನು ಏನಂತ ಕರೆದಾರಂದ್ರೆ ಮನಸ್ಸಿಜ ಚಕ್ಷುರ. ಈ ಕಾಮ ನಮ್ಮ ದೇಹದೊಳಗೆ ಏನಿದಾನಂದ್ರೆ ಮನಸ್ಸಿನೊಳಗದಾನ. ಆತನನ್ನ ಹೆಂಗೆ ಕೊಲ್ಲಬೇಕು ಅಂತಂದ್ರೆ ತ್ರಿಶೂಲ ಯಾರು? ಶಿವನ ತ್ರಿಶೂಲ. ಶಿವ ಯಾರು? ವೈರಾಗ್ಯ ಯೋಗಿ ಅಲ್ಲ, ವೈರಾಗ್ಯದ ಕಣ್ಣು ಶಿವ. ಅಂದರೆ ವೈರಾಗ್ಯ ಅಂತಕ್ಕಂತಹ ತ್ರಿಶೂಲದಿಂದ ಆ ಕಾಮನನ್ನು ಹೊಡೆದರೆ ಆ ಕಾಮ ಅಂತಕ್ಕಂಥವ ಸಂಹಾರ ಹೊಂದುತ್ತಾನೆ ಅನ್ನೋದನ್ನು ಇಲ್ಲಿ ನಮಗೆಲ್ಲ ತಿಳಿಸಿಕೊಡ್ತಾ ಇದ್ದಾರೆ. ಹೀಗೆ ಆ ಎದುರು ಯಾಕೆ ಮಾಡೋದು ಅಂದ್ರೆ ನನ್ನ ಮನಸ್ಸಿಗೆ ಭಾಳ ಹೋಗಿತ್ತು ಅಂತ ಹೇಳ್ಕೊತೀರಿ. ಎದುರ ಮೇಲೆ ಕೈ ಹೇಳ್ಕೊತೀವಿ. ಅದಕ್ಕೆ ಅಲ್ಲೇನೇ ಹೊಡೆದಳು. ಯಾಕಂದ್ರೆ ಆ ಮನಸ್ಸಿನೊಳಗಿರುವ ಕಾಮನನ್ನ ವೈರಾಗ್ಯವೆಂಬ ಶೂಲದಿಂದ ಹೊಡೆದು ಸಂಹರಿಸುವುದೇ ಈ ಚಕ್ಷುರನ ವಧೆ ಅಂತಕ್ಕಂತಹದ್ದರ ದ್ಯೋತಕವಾಗಿರ್ತಕ್ಕಂತಹದ್ದು. ಹೀಗೆ ಈ ಕಾಮ ಅಂತಕ್ಕಂಥವ ನಮ್ಮೆಲ್ಲರನ್ನ ಇಡೀ ಜಗತ್ತನ್ನು ಬಾಧಿಸ್ತಾ ಇರ್ತಕ್ಕಂಥ
ಇರತಕ್ಕಂಥವ ಅವೇ ಚಕ್ಷುರ ಕಾಮನೆಂಬ ಅಸುರ. ಅವನನ್ನು ನಾವೆಲ್ಲರೂ ಯಾವ ರೀತಿಯಾಗಿ ಅಂತಂದರೆ, ಅದಕ್ಕೆ ಇಲ್ಲಿ ಶರಣರು ನಮಗೆಲ್ಲ ಏನು ಹೇಳಿದಾರು ಅಂತ ಹೇಳಿದರೆ, ಆ ಕಾಮ ಎಲ್ಲಿ ಕೂತಿರ್ತಾನೆ ಅಂದರೆ ಕಣ್ಣಿನ ಒಳಗಡೆ ಕೂತಿರ್ತಾನೆ. ಅದಕ್ಕೆ ಕಾಮ ಬೇಡ, ಎಲ್ಲಿ ಬೇಡ ಅಂತ ಹೇಳ್ತಂದ್ರೆ, ಕಾಮ ಬೇಡ ಪರಸ್ತ್ರೀಯಲ್ಲಿ, ಕಾಮ ಬೇಡ ಪರಸ್ತ್ರೀಯಲ್ಲಿ, ಕಾಮ ಬೇಕು ಲಿಂಗದಲ್ಲಿ. ಎಲ್ಲಿ ಕಾಮ ಬೇಡ ಅಂತ ಹೇಳಿದ್ರಂದ್ರೆ ಶರಣರು, ನೀವು ಧರ್ಮಯುತವಾಗಿ ಲಗ್ನವಾಗಿರ್ತಕ್ಕಂತಹ ಸ್ತ್ರೀಯೊಬ್ಬಳನ್ನು ಬಿಟ್ಟು, ಅದಕ್ಕೆ ಅವರು ಪರಸ್ತ್ರೀ, ಕೇವಲ ಸ್ತ್ರೀ ಅಂದಿಲ್ಲ, ಪರಸ್ತ್ರೀ ಅಂತಕ್ಕಂತಹ ಶಬ್ದವನ್ನು ಪ್ರಯೋಗ ಮಾಡಿದ್ದಾರೆ. ನೀನು ಧರ್ಮಯುತವಾಗಿ ಬೇಡಕ್ಕಿಲ್ಲ, ಧರ್ಮಯುತವಾಗಿ ನೀನು ಏನು ಲಗ್ನ ಆಗಿದೆಯಾ ಅಂತಹ ಒಬ್ಬ ಸ್ತ್ರೀಗಳನ್ನು ಬಿಟ್ಟು ಇನ್ನೊಬ್ಬರ ಮೇಲೆ ನಿನ್ನ ಕಾಮದ ದೃಷ್ಟಿಯನ್ನು ಇಡಬೇಡ ಅಂತ ಹೇಳ್ತಾರೆ. ಅದಕ್ಕಾಗಿ ಆ ಕಾಮ ಬೇಡ ಪರಸ್ತ್ರೀಯಲ್ಲಿ, ಕಾಮ ಬೇಕು ಲಿಂಗದಲ್ಲಿ. ಇದೇನು ಅವಗುಣಗಳಿದಾವಲ್ಲ, ಇವು ಕೆಟ್ಟವಲ್ಲ, ಇವನ್ನು ನಾವು ಪಳಗಿಸಬೇಕು. ಅದಕ್ಕೆ ಅವನು ಹೆಂಗೆ ಪಳಗಿಸ್ಬೇಕಂದ್ರೆ ಒಂದೊಂದು ನಾಯಿ ಇದ್ದಂಗೆ ಅವು ಅವಗುಣ ಅಂತಂದ್ರೆ ನಾಯಿ ಹೋಲಿಸ್ತಾರ. ಶರೀಫ್ ಹೇಳ್ತಾರೆ ನೋಡ್ರಿ, ನಾಯಿ ಬಂದವು ಬೆನ್ನಟ್ಟಿ ನಾರಾಯಣ, ನಾಯಿ ಬಂದವು ಬೆನ್ನಟ್ಟಿ. ನಾಯಿ ಅಂದರೆ ನಾಯಿ ಎಲ್ಲ ಮಾನವ ಜನ್ಮದ ಹೀನಾಯಿ, ನಾಯಿ ಅಂದರೆ ನಾಯಿ ಎಲ್ಲ ಮಾನವ ಜನ್ಮದ ಹೀನಾಯಿ. ನಾಯಿಯಿಂದ ಗೊಳಗೆ ಇದ್ದು ಪ್ರಾಣದಿಂದ ಗೊಳಿಸುವಂಥ ನಾಯಿ ಬಂದವು ಬೆನ್ನಟ್ಟಿ. ಹೀಗೆ ಈ ನಾಯಿಗಳಂತಕ್ಕಂಥ ಅವಗುಣಗಳ ನಾಯಿ ನಮ್ಮನ್ನು ಬೆನ್ನಟ್ಟಿ ಬಂದರೆ ಅವನ್ನ ನಾವು ಹೊಡೆದು ಉಳಿಸ್ಬೇಕು. ಒಂದು ಬಡಗಿಂದ ಹೊಡೆದು ಉಳಿಸ್ಬೇಕು, ಒಂದು ಇಲ್ಲಾಂದ್ರೆ ಏನಾಗ್ಬೇಕ್ರಿ, ನಾಯಿ ಯಾರೋ ಅದಾವ ಅವ್ರ ಪೈಕಿ ಆಗ್ಬೇಕು. ನಾಯಿ ಯಾರೋ ಅದಾವ ಅವ್ರ ಪೈಕಿ ಆಗ್ಬೇಕು. ನೀವು ಒಬ್ಬ ಮಾಲಕನ ಮನೆಗೆ ಹೋಗಿರ್ತೀರಿ, ಮಾಲಕನ ಮನೆಗೆ ಹೋದ ಸಂದರ್ಭದೊಳಗೆ ಏನಾಗ್ತೈತಿ ಅಂದ್ರೆ, ಆ ನಾಯಿ ಮನ್ಯಾಗ ಬಂದಲ್ಲಿ 2 ನಾಯಿ ಇರ್ತಾವು, ನೀವು ನೋಡಿ ಬೆಳಕ್ ಹತ್ತಾವು, ಬೆಣ್ಣೆ ಹತ್ತಾವು. ಆಗ ನೀವು ಆ ಮಾಲಕನ ಪೈಕಿ ಇದ್ರಿ ಅಂದ್ರೆ ಅವ್ರನ್ನ ಒದರ್ತೀರಿ, ಕರಿತೀರಿ. ಕರೆದ್ಬಿಟ್ಲೆ ಹಚ್ಚ ಯಾಕ ಅಂತ ನಾವು ಯಾವಾಗ ಮಾಲಕ ಹಚ್ಚಿ ಯಾಕ ಅಂದ್ರ ನಾವು ಮಾಲಕರ ಪೈಕಿ ಅದಾವಂತಾವು, ಬಗಳದು ಬಿಡ್ತಾವು, ಕಡಿದು ಬಿಡ್ತಾವು. ಹಾಗಾಗಿ ಗುಣ ಮತ್ತು ಅವಗುಣ ಸೃಷ್ಟಿ ಮಾಡಿದವ ಯಾರ? ಭಗವಂತ ಶಿವ. ನಾವು ಅವನ ಪೈಕಿ ಆಗ್ಬೇಕ್ರಿ. ಅವನ ಪೈಕಿ ಆದಿವಿ ಅಂದ್ರೆ ಅವನನ್ನು ಏನೂ ಮಾಡಂಗಿಲ್ಲ. ನಾವು ಯಾವಾಗ ಒದರ್ತೀವಿ ನೋಡ್ರಿ, ಮಾಲಕರನ್ನು ಒದರ್ತೀವಲ್ರಿ, ಅವ್ರ ಹೆಸರು ಮುಂದೆ ಕರಿತೀವಿ. ನಾವು ಇಲ್ಲಿ ಹೆಂಗೆ ಕರಿಬೇಕಂದ್ರೆ ಶಿವ, ಓಂ ನಮ ಶಿವಾಯ, ಓಂ ನಮ ಶಿವಾಯ ಅವ್ನು ನಾಮಸ್ಮರಣೆ ಮಾಡಕತ್ತೀವಿ ಅಂದ್ರೆ ಅವು ಅಂತಕ್ಕಂಥ ನಾಯಿ ನಮ್ಮ ಸನಿಗೆ ಬರಂಗೇ ನಮ್ಮ ಪೈಕಿ ಇರಾಕಂತಾವು ಸುಮ್ಮನೆ ಬರ್ತಾವೆ. ಹಾಗಾಗಿ ಇವು ಏನಂದ್ರೆ ಅವಗುಣಗಳಂತಕ್ಕಂಥ ನಾಯಿಯನ್ನು 2 ಮಾರ್ಗ. ಒಂದು ವೈರಾಗ್ಯದಿಂದ ಅದನ್ನು ಹಿಮ್ಮೆಟ್ಟಿಸಬೇಕು, ಒಂದು ಇಲ್ಲಾಂದ್ರೆ ನಾವು ಆ ಶಿವನ ನಾಮಸ್ಮರಣೆಯಿಂದ ಒಂದು ಅವನ ಭಕ್ತಿಯೊಳಗೆ ತಲ್ಲಿಂದ್ರಾಗಬೇಕು. ಒಂದು ಅದಕ್ಕೆ ಶರಣರಂದ್ರೆ ಅವನು ಓಡಿಸೋದು ಬೇಡಪ್ಪ, ಅವನ್ನ ಪಳಗಿಸ್ಬೇಕಂದ್ರೆ ಹೆಂಗೆ ಉಪಯೋಗ ಮಾಡಬೇಕು ಹಂಗೆ ಉಪಯೋಗ ಮಾಡು ಅಂತ ಹೇಳ್ತಾರೆ. ಆ ಚಕ್ಷುರ ಅಂತಕ್ಕಂಥ ಕಾಮ ಕಣ್ಣಿನೊಳಗೆ ಕುಂತಾನಲ್ಲ, ಈ ಕಣ್ಣಿನೊಳಗೆ ಪರ್ವತವನ್ನು ಬೇಡ, ಈ ಕಣ್ಣಿನೊಳಗೆ ಆ ಲಿಂಗಯ್ಯನನ್ನು ನೋಡು, ಭಗವಂತನನ್ನು ನೋಡು, ಶಿವನನ್ನು ನೋಡು. ಆ ಕಣ್ಣುಗಳು ತುಂಬಿದ ಬಳಿಕ ನೋಡಲಿಲ್ಲ ಅಂತ. ಏನು ಕಣ್ಣುಗಳು ತುಂಬಿದ ಬಳಿಕ? ಕಣ್ಣೊಳಗೆ ಲಿಂಗವೇ ತುಂಬಿಕೊಳ್ಳಬೇಕು. ಆ ಲಿಂಗವೇ ತುಂಬಿಕೊಂಡಾಗ ಏನಾಗ್ತದೆ ಅಂದರೆ ನಮ್ಮಲ್ಲಿ ಆ ಒಂದು ಲಿಂಗ ಸ್ವರೂಪ ಎಲ್ಲಿ ನೋಡಿದರತ್ತ ಎತ್ತತ್ತ ನೋಡಿದರತ್ತ ನೀನೇ ದೇವ ಅಂದಂಗೆ ಯಾ ಕಡೆ ನೋಡಿದ್ರು ಕಣ್ಣೊಳಗೆ ಲಿಂಗಯ್ಯನೇ ಕಾಣಲಿಕ್ಕೆ ಶುರು ಮಾಡ್ತಾನೆ. ಇಲ್ಲಿ ನಮ್ಮಲ್ಲಿ ಹೇಗೆ ಅಂತಂದ್ರೆ ನವರಾತ್ರಿಯ ಮುಖ್ಯ ಉದ್ದೇಶ ಏನು ಅಂತ ಹೇಳಿದರೆ, ನವರಾತ್ರಿಯೊಳಗೆ 9 ದಿನ ಜಗನ್ಮಾತೆಯನ್ನು ನಾವೆಲ್ಲ ಆರಾಧನೆಯನ್ನು ಮಾಡ್ತಾ ಇದ್ದೇವೆ. ನವರಾತ್ರಿಯಲ್ಲಿ 9 ದಿನ ಜಗನ್ಮಾತೆಯ ಆರಾಧನೆ ಮಾಡುವುದು ಯಾಕೆ ಅಂತಂದ್ರೆ, ಒಂದು ಸ್ತ್ರೀ ರೂಪ. ಜಗನ್ಮಾತೆ ಅಂದ್ರೆ ಸ್ತ್ರೀ ರೂಪ. ಆ ಸ್ತ್ರೀ ರೂಪವನ್ನ ಜಗಜ್ಜನನಿಯ ರೂಪದೊಳಗೆ ನಾವು ಕಾಣಬೇಕು ಅಂತ. ಕೇವಲ ಸ್ತ್ರೀ ರೂಪವನ್ನು ಸ್ತ್ರೀಯಾಗಿ ಕಂಡ್ರೆ ನಮ್ಮ ಮನಸ್ಸಿನೊಳಗೆ ಏನು ಬರ್ತದೆ ಅಂದರೆ ಇದೇ ಕಾಮ ಭಾವನೆ ಬರ್ತದೆ.
ಆದರೆ ಅದೇ ಸ್ತ್ರೀ ರೂಪವನ್ನ ಒಂದು ದೇವತಾ ರೂಪದೊಳಗೆ ನೋಡಿ ಆ ದೇವತಾ ರೂಪದಲ್ಲಿ ನಾವು ಪೂಜೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದಾಗ ನಮ್ಮಲ್ಲಿ ಏನಾಗ್ತದೆ ಅಂದರೆ ಅವರನ್ನು ನೋಡಿದಾಗ ಪೂಜ್ಯ ಭಾವನೆ ಬರಬೇಕು. ಆ ಸ್ತ್ರೀ ರೂಪವನ್ನು ಪೂಜೆ ಮಾಡಿದಾಗ ಪೂಜ್ಯ ದೇವತೆ ಅಂತ ಹೇಳಿ ಪೂಜಿಸಿದಾಗ ಆ ಜಗಜ್ಜನನಿಯನ್ನು ನಾವು ಕಣ್ಣೊಳಗೆ ಇಟ್ಟುಕೊಂಡಾಗ ಏನಾಗ್ತತಿ ಅಂತಂದ್ರೆ ಮತ್ತೊಬ್ಬ ಬೇರೆ ಸ್ತ್ರೀಯನ್ನು ನೋಡಿದಾಗ ನಮ್ಮಲ್ಲಿ ಏನು ಬರಬೇಕು ಅಂದ್ರೆ ಇವು ಜಗನ್ಮಾತೆಯ ಸ್ವರೂಪ ಅಂತ ಹೇಳಿ ನಾವು ನೋಡ್ತದೆ. ಅದಕ್ಕೆ ಬಸವಣ್ಣ ಏನು ಹೇಳ್ತಾನೆ ಅಂದ್ರೆ ಪರವಧುವನು ಮಹಾದೇವಿ ಎಂಬೆನೋ. ಬೇರೆ ಹೆಣ್ಮಗಳು ಬಂದ್ರಂದ್ರೆ ಅವಳನ್ನು ಮಹಾದೇವಿ ಜಗಜ್ಜನನಿ ಜಗನ್ಮಾತೆ ಅಂತ ನೋಡ್ತಾನೋ ಅಂತ ಹೇಳ್ತಾರೆ. ಆದ್ರೆ ನಾವು ಮೊದಲು ದೇವಿಯನ್ನ ಆರಾಧನೆ ಮಾಡಲಿಲ್ಲ ಅಂದ್ರೆ ಅವರನ್ನ ಬಂದಿರತಕ್ಕಂತಹ ಒಬ್ಬ ಹೆಣ್ಮಗಳನ್ನ ಜಗಜ್ಜನನಿ ಅಂತ ನೋಡುವುದಿಲ್ಲ. ಅದಕ್ಕನ ಈ ಸಂಸಾರಿಕರಿಗೆಲ್ಲ ಎಲ್ಲರಿಗಿಂತ ಮೊದಲು ಯಾರು ಅಂತಂದ್ರೆ ಈ ಸಾಧನಾ ಪದದಲ್ಲಿ ಬಂದಿರತಕ್ಕಂಥವರಿಗೆ ಸ್ವಾಮಿಗಳಿಗೆ ಯಾರು ವೈರಾಗ್ಯವನ್ನು ಹೊಂದಬೇಕಂತ ಭಕ್ತರಿಗೆ ಮೊದಲು ಜಗಜ್ಜನೆಯ ಆರಾಧನೆ ಮುಖ್ಯವಾಗಿರ್ತಕ್ಕಂಥದ್ದು. ಅದಕ್ಕಾಗಿ ಅವರು ಯಾಕೆ ಇದಕ್ಕೆ ಹೆಚ್ಚು ಒತ್ತು ಕೊಡ್ತಾರೆ ಅಂತಂದ್ರೆ ಬಹಳ ಮಂದಿ ಅಂತಾರು ಇವರೆಲ್ಲ ಲಿಂಗ ಪೂಜೆ ಮಾಡ್ತಾರೆ ಮತ್ತೆ ಅವರು ಇವರು ಹುಚ್ಚರಲ್ಲ, ಅವರು ಹುಚ್ಚರು. ಬಹಳಷ್ಟು ಜನ ದೇವಿ ಆರಾಧನೆಯನ್ನು ಖಂಡನೆ ಮಾಡ್ತಾರೆ. ದೇವಿ ಆರಾಧನೆ ಅಂತಕ್ಕಂತಹದ್ದು ಮುಖ್ಯ ಯಾರಿಗೆ ಬೇಕು ಅಂದ್ರೆ ಸ್ವಾಮಿಗಳಾಗಿರ್ತಕ್ಕಂಥವ್ರಿಗೆ ಬೇಕು. ನಾವೆಲ್ಲ ಏನ್ ಮಾಡಿದ್ವಿ ಇವಾಗೆಲ್ಲ ಅಂತಂದ್ರ ಅದೇನೇನೋ ಡಿಗ್ರಿ ತಗೊಳಕ ಮಠದ ಪೀಠದ ಮೇಲೆ ಸ್ವಾಮಿಗಳನ್ನ ಹೆಂಗ್ ಉಪಸಕತ್ತೀವಿ ಅಂದ್ರ ಒಬ್ಬ ಕಾಲೇಜ್ ಲೆಕ್ಚರ್ ತಂದು ಅವ ಡಿಗ್ರಿ ಮಾಡಿರ್ತಾನ. ಆ ಲೆಕ್ಚರ್ ತಂದು ಮಠಪೀಠಗಳ ಮೇಲೆ ಕುಂಟಿಸಿದ್ರೆ ಅವನಿಗೆ ವೈರಾಗ್ಯ ಡಿಗ್ರಿ ನೋಡಿ ಬರ್ತೈತೆ. ಡಿಗ್ರಿ ನೋಡಿ ಬರಂಗಿಲ್ಲ, ಅದು ವೈರಾಗ್ಯ. ಅದಕ್ಕೆ ಸಾಧನೆ ಬೇಕು. ಅದಕ್ಕೆ ಆ ಜಗನ್ಮಾತೆಯ ಆರಾಧನೆಯನ್ನು ಸ್ವಾಮಿಗಳು ಅಲ್ಲಗಳೆದ್ರೆ ಎದುರಿಗೆ ಬರ್ತಕ್ಕಂತಹ ಆ ಒಬ್ಬ ಹೆಣ್ಣು ಮಗಳನ್ನ ಜಗಜ್ಜನನಿ ಅಂತ ನೋಡುವುದು ಯಾವಾಗ ಅಂದ್ರೆ ನಿಮ್ಮಲ್ಲಿ ನಾವು ಹೆಚ್ಚು ಕಡೆ ಆ ಕಲ್ಲಪ್ಪ ಈಚ ಕಡೆ ಇನ್ನೊಬ್ಬ ಮಲ್ಲಪ್ಪನ ಇನ್ನೊಬ್ಬ ಕಲ್ಲಪ್ಪನ ಆ ಕಲ್ಲಪ್ಪನಲ್ಲಿ ಅವನು ತೇಟದಾನ ಅಂತ ನಾವು ಅನ್ಬೇಕಾದ್ರೆ ಮೊದಲ ಕಲ್ಲಪ್ಪನ ಪರಿಚಯ ಬೇಕಲ್ರಿ. ಕಲ್ಲಪ್ಪನ ಪರಿಚಯ ಬೇಕಲ್ಲ. ಕಲ್ಲಪ್ಪ ಹೆಂಗದಾನ, ಅವನ ಮೂಗು ಹೆಂಗೈತಿ, ಅವನ ಕಣ್ಣು ಹೆಂಗೈತಿ, ಅವನ ಗುಣ ಏನೈತಿ, ಅವನು ಹೆಂಗ್ ಕೆಲಸ ಮಾಡ್ತಾನ, ತೇಟ ಅವನಂಗದಾನ ಅನ್ಬೇಕಾದ್ರೆ ಮೊದಲು ಅವನ ಪರಿಚಯ ಇರಬೇಕು ನಮಗೆ. ಹಂಗೆ ನಮ್ಮ ಎದುರುಗಡೆ ಬರ್ತಕ್ಕಂತಹ ಒಬ್ಬ ತಾಯಿ, ಎದುರುಗಡೆ ಬರ್ತಕ್ಕಂಥ ಒಬ್ಬ ಹೆಣ್ಮಗಳು ತೇಟ ಜಗನ್ಮಾತೆಯದ ಅಂತ ಹೇಳಿ ನಮ್ಮ ಭಾವಗಳನ್ನು ಮೂಡಬೇಕಾದ್ರೆ ಮೊದಲು ನಾವು ಆ ಜಗನ್ಮಾತೆಯ ಪರಿಚಯ ಬೇಕಲ್ಲ, ಆ ಜಗನ್ಮಾತೆಯ ಆರಾಧನೆಯ ಭಾವ ಬೇಕಲ್ಲ. ಅದಕ್ಕಾಗಲೇ ಈ ನವರಾತ್ರಿಯ ಮುಖ್ಯ ಉದ್ದೇಶ ಏನು ಅಂದ್ರೆ 9 ದಿನ ಜಗನ್ಮಾತೆಯನ್ನು ಆರಾಧನೆ ಮಾಡಿ ಕಣ್ಣೊಳಗೆ ಅವಳನ್ನು ತುಂಬಿಕೋ. ಅನಂತರದೊಳಗ ಜಗನ್ಮಾತೆ ಕಣ್ಣೊಳಗೆ ತುಂಬಿದಳು ಅಂದ್ರೆ ಎದುರಿಗೆ ಒಬ್ಬ ಸ್ತ್ರೀ ನನಗೆ ಹೆಂಗೆ ಕಾಣ್ತಾಳು ಅಂದ್ರೆ ಆಕೆ ಜಗನ್ಮಾತೆಯಾಗಿ ಕಾಣ್ತಾಳು ಅಂತೇಳಿ ಅಜ್ಜವರು ಇದನ್ನ ಇಲ್ಲಿ ಎಲ್ಲರಿಗೂ ಅದರ ಬಗ್ಗೆ ಹೆಚ್ಚು ಒತ್ತು ಕೊಡ್ತಾರೆ. ಅದಕ್ಕೆ ಅಜ್ಜವರು ನೋಡಿ ಎಷ್ಟು ಜನ ಬರ್ತಾರೆ ಇಲ್ಲಿ, ಎಷ್ಟು ಜನ ಬಂದರೂ ಅವರಲ್ಲಿ ಹೇಗೆ ಭಾವ ಐತಿ, ಕಣ್ಣೊಳಗೆ ಲಿಂಗದ ಭಾವ ಐತಿ, ಜಗಜ್ಜನೆಯ ಭಾವ ಐತಿ. ಅದಕ್ಕೆ ಯಾರ ಹೆಣ್ಮಕ್ಳು ಬಂದರು ಅವ್ರ ಹತ್ರ ಗೋಳು ಮುರಿಸ್ಕೊಂತಾರ, ತೊಳಿಸ್ಕೊಂತಾರ, ಎಲ್ಲ ಮಾಡ್ತಾರ. ಅಲ್ಲಿ ಅವರಲ್ಲಿ ಆ ಭಾವ ಬರೋದಿಲ್ಲ. ಯಾಕ ಒಂದು ಮಗುವಿನ ಹತ್ತಿರ ಹೋಗಿ ನಾವು ಕೈ ಒತ್ತಿಸ್ಕೊಳಕ್ಕೆ, ಮೈ ಒತ್ತಿಸ್ಕೊಳಕ್ಕೆ ಯಾವ ಭಾವನೂ ಬರಂಗಿಲ್ಲ. ಹಾಗೆ ಮಹಾತ್ಮರು ಅಂತಂದ್ರೆ ಅವರು ಆ ಮಗುವಿನ ಅವಸ್ಥೆಯೊಳಗಿರ್ತಾರೆ. ಅದಕ್ಕೆ ಅಲ್ಲಿ ಯಾವುದೂ ಭಾವ, ಕೇವಲ ಗುರುವೆಂಬ ಭಾವ ಇರ್ತಾರೆ. ಅಲ್ಲಿ ಆ ಭಾವ ಇದ್ದ ವ್ಯಕ್ತಿಗೆ ಮತ್ತೊಬ್ಬರಿಗೆ ಅದು ಸಾಧ್ಯನೇ ಇಲ್ಲ. ಯಾರ ಕಣ್ಣೊಳಗೆ ಸದಾವಕಾಲ ಲಿಂಗಮಯವಾಗಿದೋ, ಯಾರ ಕಣ್ಣೊಳಗೆ ಸದಾವಕಾಲ ಜಗಜ್ಜನನಿ ಇದ್ದಾಳೋ ಅವರಿಗೆ ಮಾತ್ರ ಇದು ಸಾಧ್ಯತೆ ಇದೆ. ಅದಕ್ಕೆ ಈಗಿನ ನಿರ್ಮಾಣದೊಳಗೆ ಈ ದೇವಿ ಪುರಾಣವನ್ನ, ಈ ಜಗಜ್ಜನನಿಯ ಆರಾಧನೆಯನ್ನ ಸ್ವಾಮಿಗಳಾದವರು ಕೆಲವಷ್ಟು ಜನ ಅಲ್ಲಿಗಳಿದ್ದಾರೋ ಅದು ಅಸಾಧ್ಯದ ಮಾತು. ಅದಕ್ಕೆ ಬಸವಣ್ಣ ಒಂದಷ್ಟು ನೋಡಿ ಸ್ಟೇಜ್ ಮೇಲೆ ಬಂದು ಸ್ವಾಮಿಗಳು ಹೇಳ್ತಾರೆ, ಪೊಲೀಸ್ ಲಕ್ಷ್ಮಿ ಜ್ಯುಲೆಟ್ ಲಕ್ಷ್ಮಿ ಮಾಡ್ತಾರೆ ಪುಣ್ಯಾತ್ಮ ಅಲ್ಲ. ಅದು ಹೆಂಗೆ ನೋಡ್ರಿ, ಒಬ್ಬ ದೇವತೆಯನ್ನ ನಟಿಯನ್ನಾಗಿ ಕಾಣುವ ದೃಷ್ಟಿಯಾದ ಕಡೆ ಅದೇ ಬಸವಣ್ಣ ಒಬ್ಬ ಹೆಣ್ಣು ಮಗಳನ್ನು, ಸಾಮಾನ್ಯ ಹೆಣ್ಣು ಮಗಳನ್ನು
ಜಗಜ್ಜನನಿ ಅಂತ ನೋಡ್ತಾನೆ ಆತನ ದೃಷ್ಟಿ ಯಾವ ಕಡೆ. ನಾವು ಬಾಯಾಗಿ ಹೇಳುವುದು ಬಸವ ತತ್ವ ಸರಳ ಐತಿ, ಆದ್ರೆ ಆ ಭಾವ ನಮ್ಮಲ್ಲಿ ಬರಬೇಕಲ್ಲ. ಅದಕ್ಕಾಗಿಯೇ ನಾವು ಏನಪ್ಪ ಅಂತಂದ್ರೆ ಯಾರಲ್ಲಿ ವೈರಾಗ್ಯ ಇದ್ದನೋ ವೈರಾಗ್ಯದ ಸ್ವಾಮಿಗಳಿಗೆ ಇನ್ನು ಬೆಲೆ ಇಲ್ಲ. ಯಾವ ಸ್ಟೇಜ್ ಮೇಲೆ ತಾಸು ಗಂಟ್ಲೆ ಪ್ರವಚನ ಹೊಡಿತಾನೆ ನೋಡ್ರಿ, ಲೆಕ್ಚರ್ ಕೊಡ್ತಾನೆ, ಅವನ ಬೆಲೆ. ಇದು ಕಲಿಯುಗ. ಅದು ನಮ್ಗೆ ಬೇಡ ಬಿಡ್ರಿ. ವೈರಾಗ್ಯವಂತವ್ರಿಗೆ ಅದರ ಗೊಡವಿಲ್ಲ, ಸಮಾಜದ ಗೊಡವಿಲ್ಲ. ಆದರೆ ಏನು ಅಂತಂದ್ರೆ ನಮ್ಮ ಉಪನ್ಯಾಸ ಇದು. ಯಾಕಂದ್ರೆ ಅವ ಏನಂದ್ರೆ ಡಿಗ್ರಿ ಮಾಡಕ್ಕೆ ಕಳಿಸ್ತಾರ, ಅದು ಹೋಗಿ ನಾವು ನೀವು ಹೆಂಗೆ ಕಲಿತಾರ ಸಾಮಾನ್ಯ ಶಾಲೆ ಒಳಗೆ ಆ ಮಠಕ್ಕೆ ಹೋಗೋ ಸ್ವಾಮಿಗಳು ಕಲಿತು ಬರ್ತಾರ. ಅವ ಡಿಗ್ರಿ ಮಾಡೋ ಹುಡುಗರು ಜಡಿ ಸಿಟಿ ಹೊಡೆಯೋರು ಸಿಟಿ ಹೊಡೆದಿರ್ತಾನೆ, ಚೀಟಿ ಬರೆಯೋರು ಚೀಟಿ ಬರುತ್ತಾನ. ಮತ್ತು ಅದು ಯಾವಾಗ ಸ್ವಾಮಿ ತಂದು ಪೀಠದ ಮೇಲೆ ಕುಂದಿಸ್ತಾರ. ಅಪ್ಪವರು ಡಾಕ್ಟರೇಟ್ ಮಾಡ್ಯಾರ ತಂದು ದೇವ್ರ ಮೇಲೆ ಕುಂದಿಸ್ತಾರ. ಒಂದು ಮಠಗಳು ಎಲ್ಲಿ ಹೊಂಟಾವಂದ್ರೆ ಇದೇ ಕಾರಣ. ನಮ್ಮ ಕಣ್ಣೊಳಗೆ ಜಗಜ್ಜನನಿ ಆರಾಧನೆ ಇಲ್ಲದಕ್ಕೆ ಇದೆಲ್ಲ ನಡೆದಿದೆ. ಅದಕ್ಕೆ ಆ ಬಸವಣ್ಣ ಹೇಳಿದಂಗೆ ಪರ್ವತವನ್ನು ಮಹಾದೇವ ಲಿಂಗವನ್ನು ನೋಡಬೇಕಂದ್ರೆ ಬಸವಣ್ಣನ ಹುಚ್ಚಿಲ್ಲ. ಬಸವಣ್ಣನಿಗೆ ಜಗನ್ಮಾತೆಯ ಪರಿಚಯ ಇದೆ. ಆ ಜಗಜ್ಜನನಿಯನ್ನು ಆರಾಧನೆ ಮಾಡಿದನಂತೆ ಆ ಭಾವನೆ ಅವರಲ್ಲಿ ಬಂದಿದೆ. ಅದನ್ನು ನಾವೆಲ್ಲ ಅರ್ಥ ಮಾಡಿಕೊಂಡು ಅದರ ಹಿಂದೆ ನಾವು ಹೋಗಬೇಕು ಅಂತಕ್ಕಂಥದ್ದು. ಇದೇನು ಯಾರ ಮೇಲೆ ನಿರೀಕ್ಷೆದ ಮಾತಲ್ಲ. ಈ ಸಮಾಜ ಯಾತ್ತ ಕಡೆ ಹೊರಟದೆ ಅಂತಕ್ಕಂಥ ಕಳವಳದ ಒಂದೆರಡು ಮಾತಷ್ಟೇ ಇವು. ಅದಕ್ಕೆ ಏನು ಅಂತಂದರೆ ನಾವು ಕಣ್ಣೊಳಗೆ ಏನಾಗಬೇಕು ಅಂದರೆ ಭಗವಂತನನ್ನು ಲಿಂಗವನ್ನು ತುಂಬಿಕೊಳ್ರಿ. ಅದಕ್ಕೆ ಹೆಂಗೆ ಅಂತಂದರೆ ಒಬ್ಬ ಯೋಗಿ ಒಬ್ಬ ವೈರಾಗ್ಯ ಪುರುಷನಿಗೂ ಒಬ್ಬ ಕಾಮಿಗೂ ಏನು ವ್ಯತ್ಯಾಸ ಅಂತ ಹೇಳ್ತಾರೆ ಅವರು. ಏನು ಅಂದ್ರೆ ಶಿಲೆಯ ಮೇಲುಂಟ ಕಾಮಿ ಉಂಟು, ಶಿಲೆಯ ಮೇಲಿರುಪ್ಪ ಕಾಮಿ ಉಂಟು, ಒಲೆಯ ಮೇಲಿರುಪ್ಪ ಯೋಗಿ ಉಂಟು ಅಂತ ಹೇಳ್ತಾರೆ ಅವರು. ಒಂದೆರಡು ಗುಂಡುಗಲ್ಲಿ ಸಿಕ್ಕಾವು ಕಾಮಕನಿಗೆ ಅಂದ್ರೆ ಅವ್ನು ಎರಡು ಹಿಡ್ಕೊಂಡು ಏನೇನೋ ಕನಸು ಕಾಣಕತ್ತಾನೆ. ಆದರೆ ಒಬ್ಬ ಯೋಗಿ ಒಬ್ಬ ಶರಣನಾಗಿರ್ತಕ್ಕಂಥ ನಿಜವಾದ ಮನೆಯ ಮೇಲಿದ್ರು ಅದನ್ನು ಶಿಲೆ ಅಂತ ಭಾವಿಸಿ ಲಿಂಗಯ್ಯ ಅಂತ ಹೇಳಿ ಪೂಜೆ ಮಾಡ್ತಾನೆ. ಅಂಥದ್ದೊಂದು ಎಲ್ಲಿ ಅಂದರೆ 12ನೇ ಶತಮಾನದೊಳಗೆ ಒಬ್ಬ ಮುಗ್ಧ ಸಂಗಯ್ಯ ಅಂತ ಹೇಳಿ ಶರಣರಾಗಿ ಹೋಗಿದ್ದಾರೆ. ಆ ಮುಗ್ಧ ಸಂಗಯ್ಯ ಅಂತಕ್ಕಂಥವ್ರು ಹೆಂಗಿದ್ದಂದ್ರೆ ಬಹಳಷ್ಟು ಮುಗ್ಧ ಮನುಷ್ಯ ಇದ್ದ. ಆ ಮುಗ್ಧನಾಗಿರ್ತಕ್ಕಂತಹ ಮನುಷ್ಯ ಹೆಂಗಂದ್ರೆ ಅಗದಿ ಕೂಸಿದ್ದಂಗಿದ್ದ. ಆತ ನಂತರ ಲಿಂಗ ಇದ್ದಿದ್ದಿಲ್ಲ, ಏನು ಇದ್ದಿದ್ದಿಲ್ಲ. ಬಸವನಪ್ಪ ಹಿಡ್ಕೊಂಡು ಬಂದ ಒಂದು ಲಿಂಗ ಕಟ್ಟಿ ಇಟ್ಟ. ಲಿಂಗವನ್ನು ಕಟ್ಟಿದ. ಲಿಂಗಪ್ಪನ ಕಟ್ಟಿದ್ರೆ ಅದನ್ನು ಲಿಂಗಪ್ಪ ಎಂದು ಕಟ್ಟಿದ್ದು ಆವತ್ತಿಂದ ಪೂಜೆ ಶುರುವಾದವರು ಶರಣರು. ಭಾಳ ನಮ್ಮ ಹುಗಾರ ಈಶ್ವರತ್ವದ ನೋಡಿ ಹಂಗಿದ್ದ ಒಂಥರ. ಅದಕ್ಕೆ ಏನಾಯ್ತು ಅಂದ್ರೆ ಅವರನ್ನು ಕರ್ಕೊಂಡ್ಬಂದರು. ಬಂದು ಏನು ಮಾಡಿದ್ರು ಅಂದ್ರೆ ಅವ್ರಿಗೆ ಲಿಂಗದೀಕ್ಷೆಯನ್ನು ಕೊಟ್ಟು ಲಿಂಗ ಪೂಜೆ ಮಾಡಕ್ಕಂತ ಅಜ್ಜ. ಲಿಂಗ ಪೂಜೆ ಅಂದರೆ ಯಾವಾಗ ಮಾಡುವ ಲಿಂಗ ಪೂಜೆ. ಒಂದ್ಸಲ ಲಿಂಗ ಪೂಜೆ ಮಾಡ್ತಿದ್ದ. ಲಿಂಗ ಪೂಜೆ ಮಾಡ್ತಿರ್ಬೇಕಾದ್ರೆ ಏನಾಯ್ತು ಅಂದ್ರೆ ಯಾವಾಗ ಬೇಕಾದಾಗ ಮಾಡವ, ಊಟ ಮಾಡೋಕ್ಕಿಂತ ಒಟ್ಟು ಬಸವಣ್ಣ ಪೂಜೆ ಮಾಡಿದ್ರೆ ಪೂಜೆ ಮಾಡವ. ಅವಾಗ ಲಿಂಗವನ್ನು ಪೂಜೆ ಮಾಡಿ ಅವನಿಗೆ ಎತ್ರ ಮನೋವ್ಯಾಪ ತತ್ರ ಲಿಂಗ ದರ್ಶನ. ಮತ್ತು ಎಕಡೆ ಅವನ ಮನಸ್ಸು ಇರ್ತದೋ ಆ ಕಡೆ ಎಲ್ಲವೂ ಲಿಂಗಮಯವಾಗಿ ಕಾಣ್ತಿತ್ತು. ಆ ಲಿಂಗಮಯವಾಗಿ ಕಾಣ್ತಾ ಇರ್ತಕ್ಕಂತಹದ್ದು ಅವಾಗ ಏನಾಯ್ತು ಅಂದ್ರೆ ಒಂದು ದಿನ ಚರಿಗಿ ತಗೊಂಡು ಹೋದ. ಒಂದು ಹೂವಿನ ಪಕ್ಷದಾಗ ಹೋಗಿ ಕುಂತ. ಹೂವಿನ ಪಕ್ಷದಾಗ ಹೋಗಿ ಕುಂತ ಭಾಳ ಚಂದ ಹೂವು ಕಂಡವ್ರಿ. ಕೆಳಗಡೆ ಸುರುವಂತಿ ಮ್ಯಾಲ ಕೈಯಾಗ ಲಿಂಗಪ್ಪ ಪೂಜೆನ ಶುರು ಮಾಡಿದ. ಹಿಡಿದ ಕೈಯಾಗ ಲಿಂಗಪ್ಪ ಹಿಡಿದು ಓಂ ನಮಃ ಶಿವಾಯ ಅಲ್ಲಿ ಮತ್ತೊಂದು ಶಿವ ಭಗವಂತ ಶಿವ ಮಹಾದೇವ ಶಂಕರ ಸರ್ವ ಪಾರ್ವತಿ ಧವನಂದೇವ ಮಾತ್ರ ಪೂಜಾ ಶುರುವಾತು. ಆ ಕಡೆಯಿಂದ ಮೊಳಗಿ ಮಾರಾಯ ಬರ್ತಿದ್ದ. ಆ ಮೊಳಗಿ ಮಾರಾಯ ಅಂತಂದ್ರೆ ಏನು ಅಂದ್ರೆ ಅವ್ರಿಗೆ ಕಾಶ್ಮೀರದ ಅರಸ ಎಲ್ಲ ಅರಸೊತ್ತಿಗೆಯನ್ನು ಬಿಟ್ಟು ಕಲ್ಯಾಣಕ್ಕೆ ಬಂದಿದ್ದ. ಇನ್ನು ಬಸವಣ್ಣವರಿಗೆ ಕಾಯಕ ತತ್ವದೊಳಗೆ ಶರಣ ತತ್ವದೊಳಗೆ ಪಳಗಬೇಕು ಅಂತ ಬಂದಿದ್ರು. ಅವ್ರು ಏನು ಕಾಯಕ ಮಾಡ್ತಿದ್ದಂದ್ರೆ ಗುಡ್ಡದಿಂದ ಕಟ್ಟಿಗೆ ಹೊರಗೆ ತಗೊಂಡ್ಬರ್ಬೇಕು. ಅದನ್ನು ತಂದು ಕಲ್ಯಾಣ ಪಟ್ಟಣದೊಳಗೆ ಮಹಾರಾಜ ಮಾರಿ ಅದರಿಂದ ಏನು ದುಡ್ಡು ಬರ್ತೈತಿ ಅದನ್ನೇ ಜಂಗಮರಿಗೆ ದಾಸೋಹ ಮಾಡಿ ಅನಂತದೊಳಗೆ ಉಳಿದ್ರು ಇಲ್ಲದ್ರೆ ಇಲ್ಲ. ಅಂತಹ ಶರಣ ಅಂತಹ ಕಾಯಕ ತತ್ವಕ್ಕೆ ಏನಾಗಿತ್ತು ಅಂದ್ರೆ ಅವರು ಕಟ್ಟಿಗೆ ಹೊರಿ ತೆಲಿ ಮೇಲೆ ಹೊತ್ಕೊಂಡು ಬಂದ್ರೆ ಒಂದು ಮಳ ಅಂತರ ಇರ್ತಂತ. ಕಟ್ಟಿಗೆ ಹೊರಿ ಮೊಳಿ ಮಾರ ಇದ್ದು ಅಂತ ಮಹಿಮಾ ಪುರುಷ ಇದ್ದವ. ಅವ ಆ ಕಡೆಯಿಂದ ಬರ್ತಿದ್ದ. ಈ ಕಡೆ ಮುಗ್ಧ ಸಂಗಯ್ಯ ಕೈಯಾಗ ಲಿಂಗಪ್ಪನ ಹೇಳಿದಾನೆ
ಪೂಜೆ ಮಾಡಕ್ಕೆ ಇಟ್ಬಿಟ್ಟ ಎಲ್ಲಿ ಕುಂಡ್ರತೆ ಲಿಂಗಪ್ಪನ ಪೂಜೆ ಅವನು ಆಗ ಕೈಯಾಗ ಲಿಂಗಪ್ಪನ ಹಿಡಿದ ಪೂಜೆ ಮಾಡಕತ್ತಾನು ಅಲ್ಲಿ ಹುಡುಗ ಪಕ್ಷದಾಗ ತಾನು ಪೂಜೆ ನಡೆದಿತ್ತು ಬಂದು ಬೇಯಕತ್ತ ಏನು ಸಂಘ ಏನು ತೆಗೆದೆ ಸಣ್ಣಸ್ಬಿಟ್ಟ ನೋಡದ ಬೇಯಕತ್ತ ಏನು ಬೇಯಕತ್ತ ನೋಡ್ರಿ ಅವ್ರ ಹಣಿ ತೆಗಿ ಮ್ಯಾಲ ಒಂದು ಮಳ ಅಂತಿರ್ತಾರ ಕಟ್ಟಿಗೆ ಹೋಗಿ ಡಾಕ್ ಅಂತ ತೆಗಿ ಮ್ಯಾಲ ಹೋಗ್ತಾರ ಅವಾಗಂದ ನಾನೇನು ಅಪರಾಧ ಮಾಡಿದ್ನಿ ಅಂತ ಆ ತೆರಿಗೆ ಹೊರಿ ತೆಳಗೆ ಹೋಗೋದು ಅವ್ನು ಹೆಂಗಿದ್ದ ಅದಸ್ಥಿತಿ ಒಳಗೆ ಸಾಷ್ಟಾಂಗ ನಮಸ್ಕಾರ ಹಾಕಿ ನಾನು ನಿಮ್ಮ ಶರಣರ ನಿಂದೆ ಮಾಡಿದ ತಪ್ಪಾಯಿತು ನನ್ನನ್ನು ಕ್ಷಮಾ ಮಾಡ್ರಿ ಅಂತ ಹೇಳಿ ಬೇಡ್ಕೊಂಡ ಅವಾಗ ನಾವೆಲ್ಲ ಶರಣರು ಹೊಂದತ್ತವ ಅಂದ್ರೆ ಏನು ದೊಡ್ಡ ಮಾತು ಆತು ಅಂತೇಳಿ ಆಶೀರ್ವಾದ ಮಾಡಿದ ಮತ್ತೆ ಕಟ್ಟಿಗೆ ಹೋಗಿ ಎಬ್ಬಿಸಿದ ಮತ್ತೆ ಒಂದು ಮಳ ಅಂತ ನಿಂತು ಮತ್ತೆ ಹೋಗೇ ಬಿಟ್ಟ ಯಾರು ಮುರುಗಿ ಮಾದಯ್ಯ ಹೋಗಿ ಹೇಳ್ದ ನಾ ಇಂಥ ಒಂದು ಅಪರಾಧ ಮಾಡಿ ಅಂತೇಳಿ ಬಸವನ ಮುಂದೆ ಇಲ್ಲಪ್ಪ ಮಹಾನ್ ಶರಣರವರ ಎಲ್ಲಿ ಕಣ್ಣು ಹರಿಸ್ತಾನೋ ಅಲ್ಲಿ ಲಿಂಗಮಯ ಐತೆ ಒಂದು ಅವನ ಮುಕ್ತ ಸಂಗಯ್ಯ ಅದಾನ ಅವನ ನಿಜವಾದ ಲಿಂಗ ಅದಾನಪ್ಪ ಅಂತ ಹೇಳಿದ ಆಮೇಲೆ ಏನಾಯ್ತು ಅಂತಂದ್ರೆ ಆ ಕಲ್ಯಾಣ ನಾಡಿನೊಳಗೆ ಮಹಾನ್ ಶ್ರೇಷ್ಠ ವಿಷಯ ಹೆಣ್ಮಗಳಿದ್ದಾರೆ ಸೂರ್ಯ ಸಂಕವ್ಯ ಅಂತ ಹೇಳಿ ಅವಳ ಒಂದು ಬಲಿಯೊಳಗೆ ಬಹಳಷ್ಟು ಜನ ಹೋಗಿ ಬೀಳುತ್ತಿದ್ದು ಇವಳನ್ನ ಶರಣಗಳನ್ನಾಗಿ ಮಾಡಬೇಕು ಅಂತೇಳಿ ಬಸವಣ್ಣ ಅಂತ ದೊಡ್ಡಿದ್ದ ಅವಾಗ ಒಂದ್ಸಲ ಹೋದ ಯಾರು ಅಂತಂದ್ರೆ ಮುಗ್ಧ ಸಂಜೆಯ ಹೋದ ಮುಗ್ಧ ಸಂಜೆಯ ಹೋಗಿ ಎಲ್ಲ ದಾಸೋಹ ಮುಗಿದ ನಂತರ ಎಲ್ಲರಿಗೂ ₹1 ಕೊಡ್ತಿದ್ದು ಬಸವಣ್ಣ ₹1 ಬಸವಣ್ಣ ಕೊಡ್ತಿದ್ದ ಕೊಡ್ತಿರ್ಬೇಕಾದ್ರೆ ಸಂಜೆ ನಿಂತ್ಕೊಂಡು ನೋಡಿದ ಎದಕ್ಕೆ ಕೊಡಕತ್ತ ನೀವು ಏನು ಮಾಡಕ್ ಕೊಡತ್ತಾನು ಅಂತೇಳಿ ಅದಕ್ಕೆ ಸಲಹೆಗೆ ಹೋಗಿ ಏನು ಮಾಡಿದ ಅಂದ್ರೆ ಬಸವಣ್ಣ ಯಾರು ಕೊಡತ್ತೀವಿ ಎಲ್ಲ ₹1 ಅಂದ ಅವಾಗ ಬಸವಣ್ಣ ಒಂದು ಕೆಲಸ ಆಗಬೇಕಾಗಿತ್ತು ನೋಡ್ರಿ ಬಸವಣ್ಣ ಏನಂತಂದ್ರ ನಾನು ಇದನ್ನೆಲ್ಲ ವಿಚಾರ ಮಾಡಿ ಹೋಗಕ್ಕೆ ಕೊಡತ್ತನು ಅಂತ ಹೇಳ್ಬಿಟ್ಟ ಅವಾಗ ನನಗೂ ಕೊಡೋ ₹1 ನಾನು ಹೊಕ್ಕೊಣ ಅಂದವ ನನಗೂ ಕೊಡೋ ₹1 ನಾನು ಹೊಕ್ಕಣಂದ ₹1 ಇಸ್ಕೊಂಡ ಮತ್ತು ಹೋಗಪ್ಪ ಅಂತಂದ ನನಗೇನು ಗೊತ್ತಿಲ್ಲ ಏನೇ ಎಲ್ಲ ವ್ಯವಸ್ಥೆ ಮಾಡೋದು ಏನೇ ವ್ಯವಸ್ಥೆ ಮಾಡಬೇಕು ಅಂತ ಪ್ರಧಾನಮಂತ್ರಿ ಬಸವಣ್ಣ ಏನ್ ಮಾಡಬೇಕು ಮಮ ಪ್ರಾಣ ಹಿ ಜಂಗಮ ಅಂತ ಹೇಳಿ ಸಾಗಿದ ನನ್ನ ಪ್ರಾಣ ಅಂದ್ರೆ ಜಂಗಮರು ಶರಣರನ್ನ ಮತ್ತು ಪ್ರಾಣನ ಕೊಡಾಕ ತಯಾರದವ ಮಾನ ಕಳ್ಕೋಬೇಕು ಅವ್ರ ಸಲುವಾಗಿ ಸರಳ ಹೋಗ್ಬೇಕು ಓಣಿಗೆ ಹಾಗಾಗಿ ಏನು ವ್ಯವಸ್ಥೆ ಮಾಡಿದ ಅಂತಂದ್ರೆ ಬಸವಣ್ಣಿದ್ದವ ಆದ್ರೆ ಇವತ್ತು ಸಾಯಂಕಾಲ ವ್ಯವಸ್ಥೆ ಮಾಡ್ತಾರೆ ₹1 ಇಟ್ಟು ಅಲ್ಲೇ ಅಂದ ಅವಾಗ ಏನಾಯ್ತು ಸಂಜೆ ಮತ್ತ ಸಾಯಂಕಾಲ ಹೊತ್ತಿಗೆ ಎಲ್ಲಿ ಹೋಗುದು ಬಸವಣ್ಣನ ರಥ ಕುದುರೆ ಅಂತಂದ್ರ ವೇಶ್ಯರ ಒಳಗೆ ಹೋಗ್ತು ಅಲ್ಲಿ ಹೋಗಿ ದೊಡ್ಡ ವಿಷಯ ಅವಳ ಮನೆಗೆ ಒಂದು ಕುದುರೆ ನಿಂತು ಆ ವಯಸ್ಸಿಗೆ ಹೆಂಗಿತ್ತು ಅಂದ್ರೆ ಅವರಲ್ಲಿ ಪಾಪ ಪ್ರಜ್ಞೆ ಇರ್ತದೆ ನಾನು ಪಾಪವನ್ನು ಮಾಡಾಕತ್ತೋ ಅಂತ ಮನುಷ್ಯ ಪಶ್ಚಾತ್ತಾಪ ಆಯ್ತು ಅಂದ್ರೆ ಅವತ್ತೇ ಪಶ್ಚಾತ್ತಾಪ ಪಾಪವನ್ನು ಕಲಿಯಲಿಕ್ಕೆ ಶುರು ಮಾಡ್ತದೆ ಅವಳ ಮನಸ್ಸಿನಾಗ ಇತ್ತು ಎಂದು ಬಸವಣ್ಣನ ಅರಮನೆ ನಾನು ಹಾದಿನು ಬಸವಣ್ಣನ ಅನುಭವ ಮಂಟಪಕ್ಕೆ ನಾನು ಎಂದು ಹಾದಿನು ಯಾಕೆ ಎಲ್ಲಿ ಜಾತಿ ಇಲ್ಲ ವಿಜಾತಿ ಎಲ್ಲಿ ಎಲ್ಲರನ್ನೂ ಕೂಡಿಸ್ಕೊಳ್ತಾನೆ ನಮ್ಮನ್ನು ಆಪ ಕೂಡಿಸ್ಕೊಳ್ತಾನೆ ಇಲ್ಲ ಅಂತ ಭಾವಿತ್ತು ಬಸವಣ್ಣನ ಕುದುರೆ ಅವಾಗ ಬಂದು ಮನೆ ಮುಂದೆ ನಿಂತು ಅವಾಗ ಏನಾಯ್ತು ಅಂತಂದ್ರೆ ಅವಳು ಗಡಬಡಿಸುವ ಮೂಡಿ ಬಂದಳು ಇಲ್ಲ ತಾಯಿ ಎಂದರು ನಾನು ನಮಗಾಗಿ ಬಂದಿಲ್ಲ ಶರಣರಿಗಾಗಿ ಬಂದನ ಇವತ್ತು ಸಾಯಂಕಾಲ ಮುಕ್ತ ಸಂಘ ಅಂತಕ್ಕಂತಹ ಶರಣ ಬರ್ತಾನ ಎಲ್ಲ ವ್ಯವಸ್ಥೆಯೊಳಗೆ ಇರಬೇಕು ಅಂತ ಹೇಳಿ ದಾಟಿ ಹೋದ್ಮೇಲೆ ಸಾಯಂಕಾಲ ಮುಕ್ತ ಸಂಘ ಹೋಗಕ್ಕೆ ಬರ್ತಾನ ಅವನು ಸಾಯಂಕಾಲ ಎಲ್ಲಿ ಬಂದಂದ್ರೆ ಬಸವಣ್ಣ ಹತ್ರ ಬಂದ ಹೇಗೆ ಒಂದು ಎತ್ತ ಮೇಲೆ ಯಾಕಂದ್ರೆ ಬಂದಿದ್ದ ಆಗಾಗ ಬಸವಣ್ಣಂದ ವ್ಯವಸ್ಥೆ ಮಾಡಬೇಕು ಹೊಂಟಾದಂದ ಅವ ಕಮ್ಮಗೆ ಉತ್ತರ ಬಿತ್ತರ ವ್ಯವಸ್ಥೆ ಮಾಡಿ ಅವ ಹೆಂಗೆ ಹೋಗುದು ಬಸವಣ್ಣ ₹1 ಅಂತಿಲ್ಲ ಕೊಟ್ಟಿದ್ದಂದ ₹1 ಹಿಡ್ಕೊಂಡು ಭಾಗ ಆಮೇಲೆ ಹೋಗುದ ಬರಗೈಲಿ ಹೆಂಗೆ ಹೋಗುದು ಏನಾದ್ರು ಒಯ್ದು ಹೋಗುದ್ನಾಗ ಏನು ಅಂತಂದ್ರೆ ರುದ್ರಾಕ್ಷಿ ವಿಭೂತಿ ಎಂಬಾಗ್ತು ಶರಣ ರುದ್ರಾಕ್ಷಿ ವಿಭೂತಿ ತಗೊಂಡು ಹೋದ ಹೋಗಿ ಏನ್ ಮಾಡಿದ್ರು ಅಂತಂದ್ರೆ ಕದ ತೆಗೆದಿತ್ತು ಇದು ಯಾವಾಗ ನೀವೆಲ್ಲ ತಯಾರಾಗಿದ್ರು ನಿಮಗೆ ಗೊತ್ತು ಆಗಿನ ಕಾಲದೊಳಗೆ 8 ಗಂಟೆ ಅಂದ್ರೆ ಸರ್ವತ್ ನಿದ್ದೆ ಮಾಡೋ ಹೊತ್ತು ನೀವು ಹೋದ 8, 9, 10 ಗಂಟೆಗೆ ಅವಾಗ ಹೆಣ್ಮಗಳ ತಾಯಿ ಅದು ನೋಡಿ 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 ವಯಸ್ಸು ಏನ್ ಮಾಡಿದ್ರು ಅಂತಂದ್ರೆ ತೂಗು ಮನ್ಸದ ಮೇಲೆ ಕುತ್ಕೊಂಡು 4 ದಿಕ್ಕಿನೊಳಗೆ ಸಮಯ ಹಚ್ಚಾಳ ಆಮೇಲೆ ಮಲ್ಲಿಗೆ ಹೂ ಇಟ್ಟಾಳ ಕುಡಿಯಾಕ ಹಾಲು ಇಟ್ಟಾಳು ಆಮೇಲೆ ನೀರು ಚರಿಗೆ ತುಂಬಿಟ್ಟಾಳ ಆಮೇಲೆ ಎಲ್ಲವನ್ನಿಟ್ಟು ಆ ತೂಗು ಮನ್ಸದ ಮೇಲೆ ಕುಂತು ತೂಗುತ್ತಿರ್ಬೇಕಾದ್ರೆ ಆಕೆಗೆ ನಿದ್ದೆ ಬಂದು ಅಲ್ಲಿರ್ತಕ್ಕಂತಹ ಮಕ್ಕಳದ ದಿಂಡಿ ಎಲ್ಲೇ ಹೊರಗೆ ಚಿಕ್ಕ ಮೇಲಾಗಿ ಆ
ಆ ತಾಯಿ ಮಲಗಿದಳ, ಚಂಡು ಪೂರ ತೆಳಗೆ ಹೋಗ್ಯದ. ಇವು ರಾತ್ರಿ 10 ಗಂಟೆಗೆ ಮನೆಯೊಳಗೆ ಹೋಗ್ತಾನೆ ತೆಗೆದಿತ್ತು. 4 ಸಮಯದ ಅಂದ್ರೆ 4 ದೀಪಗಳ ಮಧ್ಯದೊಳಗೆ ನಡುವೆ ಏನೈತಿ ಅಂತಂದ್ರೆ ಆ ತೂಗು ಮಂಚ, ಆ ಬೆಳಕಲ್ಲಿ ಬಿದ್ದೈತಿ. ಆ ಹೆಣ್ಣುಮಗಳು ಎದೆ ಮೇಲಿನ ಶರಣ ಕೆಳಗಡೆ ಬಿದ್ದದೆ. ಅವರು ಆ ಮನೆಗಳಿಗೆ ಕಟ್ಟಿದ ಅರಳಿ ಸಡ್ಲಿಕ್ಕೆ ಎಲ್ಲವೂ ನಗ್ನವಾಗಿ ಬಿಟ್ಟಾಳೆ. ಅವಾಗ ಮುಗ್ಧ ಸಂಘ ಒಳಗಡೆ ಹೋಗ್ತಾನೋ, ಒಳಗಡೆ ಹೋಗಿ ಅಲ್ಲಿರುವ ಕುಚಗಳನ್ನು ನೋಡ್ತಾನವ. ನೋಡಿ ಅವಂದ ಎಲ್ಲಿ ನೋಡ್ತಾನ ಲಿಂಗ, ಅವಂದ ಎಂತ ಹುಚ್ಚನ ಬಸವಣ್ಣ, ನನಗರೆ ಒಂದೇ ಕೊಟ್ಟಾನ ಲಿಂಗ, ಈ ಹೆಣ್ಮಗಳಿಗೆ 2 ಕೊಟ್ಟಾನ ಲಿಂಗ, ಜೋಡ್ ಲಿಂಗ ಕೊಟ್ಟಾನು ಮಾರಾಯ, ಈ ಎಲ್ಲ ಪೂಜೆ ಮಾಡ್ಬೇಕು ನಾನು ಅಂದ. ಪೂಜೆ ಮಾಡಕ್ ಹೋದ. ಪೂಜೆ ಮಾಡ್ಲಿಕ್ಕೆ ಶುರು ಮಾಡಿದ. ಅಲ್ಲೇ ಮಗ್ಗದೊಳಗೆ ನೀರಿತ್ತು. ಯಾವಾಗ ಹೋಗಿ ಆ ಶರಣನ ಸ್ಪರ್ಶ ಆಯ್ತು ಆ ತಾಯಿಗೆ, ಅವಳಿಗೆ ಏನಾಯ್ತು ಅಂದ್ರೆ ಒಂಥರದ ಯೋಗ ನಿದ್ರೆ ಬಂತು. ಯೋಗ ನಿದ್ರೆ. ನಿಮ್ಗೆ ಆಪರೇಷನ್ ಮಾಡಿದ ಡಾಕ್ಟರ್ ಇಂಜೆಕ್ಷನ್ ಕೊಟ್ಟಿರ್ತಾನೆ, ಬೋರ್ ಕೊಟ್ಟಿರ್ತಾನ, ಅಲ್ಲಿ ಕತ್ತೆ ಹಾಕಿ ತಿರುಗಾಡ್ತಾನ, ಕೊಯ್ತಾನ, ಏನೇನು ಮಾಡಿದ್ರು ನಮಗೆ ಗೌರವಂಗಿಲ್ಲ. ಹಂಗಾಗಿತ್ತು. ಆ ಶರಣ ಹೋಗಿ ಏನ್ ಮಾಡಿದ ಅಂದ್ರೆ ಅಲ್ಲಿ ಹೋಗಿ ಏನ್ ಮಾಡಿದ, ನೀರು ತಗೊಂಡು ಹಾಕಕ್ಕೆ ಶುರು ಮಾಡಿದ. ಏನಂತ ನೀರು ಹಾಕಿದ, ಅಲ್ಲೇ ನೀರು ಹಾಕಿದ. ಆ ನಂತರ ಭಸ್ಮ ಬೇಕಲ್ಲ, ಹಿಂಗಲ್ಲಿ ತಗೊಂಡು ಹೋಗಿದ್ದು ಭಸ್ಮ. ಅಲ್ಲಿ ಭಸ್ಮವನ್ನು ತೆಗೆದು ಅಲ್ಲಿ ಭಸ್ಮವನ್ನು ಹಸ್ತ ನೀರನ್ನು ಹಾಕ್ತಾನೆ. ನೀರು ಹಾಕಿದ ನಂತರದೊಳಗೆ ಏನಾಯ್ತು, ಭಸ್ಮ ಬೇಕಾಯ್ತು. ಭಸ್ಮ ಹಿಂಬಲ್ಲಿ ಓದಿದ್ದ. ಭಸ್ಮವನ್ನು ತೆಗೆದುಕೊಂಡು ಅಲ್ಲಿ ಲೇಪನ ಮಾಡ್ತಾನೆ. ಲೇಪನ ಮಾಡಿ ಅನಂತರದೊಳಗ ಅಲ್ಲೇ ಮಲಗಿ ಹೋಗಿದ್ದು. ಹೋಗ್ಬೇಕಲ್ಲ ಪೂಜಾಕ, ಮಕ್ಕಳಾಗ ಮಲಗಿ ಹೋಗಿದ್ದ. ಹೂ ಇರಿಸಿದ. ಅಲ್ಲೇ ಉದಿನ ಕಡ್ಡಿ ಹಚ್ಚಿದ್ರು. ಉದಿನ ಕಡ್ಡಿ ಬೆಳಗಿದ. ಹೇಗೆ ಪೂಜೆ ಶುರುವಾದ ಅಂತ ಪೂಜಾ ಶುರುವಾಗಿ ಅನಂತರದೊಳಗೆ ಗಂಟೆ ಬೇಕಾಯ್ತು. ಗಂಟೆ ಹುಡುಕಾಡ್ತಾನೆ. ಗಂಡ 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 ಸುತ್ತಾ ಇದ್ದಾನೆ. ಎಲ್ಲೂ ಸಿಗುವಂತ, ಎಲ್ಲೋ ಮೂಲೆಯಾಗಿತ್ತು. ಬಂದು ಗಂಟೆ ಬಾರಿಸಿದ. ಗಂಟೆ ಆದ ನಂತರ ಏನ್ ಬೇಕ್ರಿ, ನೈವೇದ್ಯ ಬೇಕು. ಅಲ್ಲೇ ಇದ್ದು ಹಣ್ಣೆಲ್ಲ ಇಟ್ಟಿದ್ರು. ತಿನ್ನಾಕ ಅನ್ನ ಹಣ್ಣು ತಗೊಂಡ ನೈವೇದ್ಯ ಮಾಡಿದ. ನೈವೇದ್ಯಂ ಶಬ್ದೋಪೇತಂ ನಾನಾ ಭಕ್ತ ಸಮನ್ವಿತಂ ದದಕ್ಷೇರಗೋಪೇತಂ ನೈವೇದ್ಯಂ ಸಮರ್ಪಯಾಮಿ ಅಂತ ಹೇಳಿ ನೈವೇದ್ಯ ಮಾಡಿದ. ತಾಂಬೂಲ ಬೇಕಲ್ಲ, ತಾಂಬೂಲ ಅಂದ್ರೆ ಎಲೆಡಿಕೆ ಹಾಕಲಾಕ ಇಟ್ಟಿದ್ದಲ್ಲ, ಅಲ್ಲೇ ಅವನ್ನ ತಗೊಂಡ. ಉಗಿ ಬಲಸಮಾಯುಕ್ತಂ ನಾಗಬಲ್ಯಸಲಯುಕ್ತಂ ಕರ್ಪೂರದುರ್ಗುಣಸಂಯುಕ್ತಂ ತಾಂಬೂಲಂ ಸಮರ್ಪಯಾಮಿ. ಯಾರಿಗೆ ಇಟ್ಟಾಳ, ಯಾರಿಗೆ ಸಮರ್ಪಣೆ ಮಾಡತ್ತಾನೆ ಹೆಂಗೈತಿ. ಒಬ್ಬ ಕಾಮಿಗೂ, ಒಬ್ಬ ಸ್ವಾಮಿಗೂ, ಒಬ್ಬ ಯೋಗಿಗೂ ಏನು ವ್ಯತ್ಯಾಸ ಐತಿ ಅಂತಂದ್ರೆ ಇದು ವ್ಯತ್ಯಾಸ. ಪೂಜೆ ಮಾಡಿದ. ಪೂಜೆ ಮಾಡಿದ ನಂತರದೊಳಗೆ ಏನಾಗ್ತೈತಿ ಅಂತಂದ್ರೆ ಅಲ್ಲಿ ಇರತಕ್ಕಂತಹದ್ದು ಪ್ರದಕ್ಷಿಣೆ ಹಾಕಬೇಕಲ್ಲ. ಅಲ್ಲೇ ತೂಗು ಮಂಚಿತ್ತು. ಪ್ರದಕ್ಷಿಣೆ ಹಾಕಕತ್ತಿದ. ಪ್ರದಕ್ಷಿಣೆ ಹಾಕಿ ಲಿಂಗ ಮಧ್ಯೆ ಜಗತ್ ಸರ್ವಂ ಓಂ ಸದ್ಯೋ ಜಾತಂ ಪ್ರಬದ್ಧಾಮಿ ಸದ್ಯೋ ಜಾತಾಯ ವೈ ನಮೋ ನಮಃ ಭವೇ ಭವೇನಾತಿ ಭವೇ ಭವಸ್ಮಾನ್ ಭವೋದ್ಭವಾಯ ನಮಃ ಓಂ ವಾಮದೇವಾಯ ನಮಃ ಜ್ಯೇಷ್ಠಾಯ ನಮೋ ಶ್ರೇಷ್ಠಾಯ ನಮೋ ಕಾಲಾಯ ನಮೋ ಕಲವಿಕರ್ಣಾಯ ನಮೋ ಬಲಾಯ ನಮೋ ಬಲಪ್ರಮತನಾಯ ನಮಃ ಸರ್ವಭೂತದಮನಾಯ ಮನೋನ್ಮನಾಯ ನಮಃ. ಏಕಾಗ್ನಿ ಶಿವಪೂಜೆ ನಡೆದಿತ್ತು. ಹೀಗೆ ಬೆಳಕು ಹರಿತಿತ್ತು. ಅಲ್ಲೇ ಕುಡಿಯಾಕ ಹಾಲಿಟ್ಟಿದ್ರು. ಅದನ್ನ ವಿಷಯ ಶುರು ಮಾಡಿದವ. ಸದ್ಯೋ ಜಾತಂ ಪ್ರಬದ್ಧಾಮಿ ಸದ್ಯೋ ಜಾತಾಯ ವೈ ನಮೋ ನಮಃ. ಪೂಜೆ ನಡೆದು ಆ ಹೆಣ್ಮಗಳಿಗೆ ಖಬರಿಲ್ಲ. ಒಣಗಿ ಎಲ್ಲ ಪೂಜೆ ಮುಗಿದು ಆ ಶಿವನನ್ನು ಕುರಿತು ಧ್ಯಾನ ಮಾಡುವ ಹೊತ್ತಿಗೆ ಇವನು ಪೂಜೆಗೆ ಶಿವಪ್ರಸನ್ನಾದ. ಎಲ್ಲಿ 2 ಕುಟಿಗಳ ಮಧ್ಯದೊಳಗೆ ದೊಡ್ಡ ಬೆಳಕು ಬಿತ್ತು. ಆ ಬೆಳಕಿನ ಒಳಗೆ ಶಿವನ ಮೂರ್ತಿ ಪ್ರಕಟ ಆಯಿತು ಅವನಿಗೆ. ಹೀಗೆ ಅಲ್ಲಿ ಏನು ಅಂದ್ರೆ ಧರಿಸಿ ಹನುಕಲಿ ಚರ್ಮ ದಂಪ ನಿರುತಮನೆ ತ್ರೈಲೋಕ ಶೋಭಿಪ ಹೊರಗ ಪೂರ್ಣ ಕಟಕ ಕುರಿಯಲಿ ನೇತ್ರದಲ್ಲಿ ಅಗ್ನಿ ದರಿಯೊಳಗ ಏನು ಚಂದ್ರನನ್ನ ಧರಿಸಿದ್ದಾನೆ, ಹೊರಗ ಭೂಷಣನಾಗಿದ್ದಾನೆ. ಅಂತಹ ಪರಮಾತ್ಮನೇ ಪ್ರತ್ಯಕ್ಷ ಆಗಿಬಿಟ್ಟವನಿಗೆ. ಈ ಕಡೆ ಏನ್ ಮಾಡಿದಾನು ಅಂತಂದ್ರೆ ಬಸವಣ್ಣ ಧ್ಯಾನಾಸಕ್ತ ಕುಂತಾನೆ. ಏನ್ ಮಾಡಕತ್ತಾನ, ಮುಕ್ತ ಸಂಘ ನೋಡ್ಬೇಕು. ಆ ಸಂಘವನ್ನು ಬದಲಾವಣೆ ಹೆಂಗ್ ಮಾಡ್ತಾನ ನೋಡ್ಬೇಕು ಅಂತ ಇಲ್ಲಿ ಧ್ಯಾನಾಸಕ್ತ ಕುಂತಾನ. ಯಾವಾಗ ಶಿವ ಪ್ರತ್ಯಕ್ಷ ಅದು ಬಸವಣ್ಣ ತನ್ನ ಮಹಾಮಣಿಯನ್ನು ಬಿಟ್ಟು ಓಡಿ ಒಳಗೆ ಓಡೋಡಿ ಹೊಂಟಂತ. ಧನ್ಯೋಸ್ಮಿ ಸಂಘಯ್ಯ ಅಂತ ಹೇಳಿ ಓಡಿ ಹೋಗಿ ಶಿವನಿಂದ ಪ್ರತ್ಯಕ್ಷ ಮಾಡಿಕೊಂಡು ಆ ಸಂಘಯ್ಯ ಅಲ್ಲಿಂದ ಮ್ಯಾಲಿಂದ ಶಿವನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಶಿವದರ್ಶನ ಪಡೆದು
ಸದ್ಗತಿಯನ್ನು ಪಡ್ಕೊಂಡು ಆತ ಹೊರಗಡೆ ಬಂದ. ಈ ಕಡೆಯಿಂದ ಬಸವಣ್ಣ ಹೋಗಿ ಸಾಷ್ಟಾಂಗ ಹಾಕಿ ಅವನನ್ನ ಕರ್ಕೊಂಡು ಬಂದು ಮಹಾಮುನಿಗಳನ್ನು ಇಟ್ಕೊಂಡ. ಇಲ್ಲೇನಾಯ್ತು, ಆ ವಶಿಯಾಗಿರ್ತಕ್ಕಂಥ ಶಿವನ ಸಂತೋವಿಗೆ ಯಾವಾಗ ಅವಳ ಎದೆಯೊಳಗೆ ಶಿವನ ಪ್ರಕಟ ಆದಲ್ಲ, ಅವಳ ಭಾವ ಎಲ್ಲ ಬಯಲಾಗಿ ಹೋಗಿತ್ತು. ಅವಾಗ ಏನು ಮಾಡಿದಪ್ಪ ಬಸವಣ್ಣ, ನನ್ನನ್ನು ಕೃತಾರ್ಥನನ್ನಾಗಿ ಮಾಡಿದಲ್ಲ ಅಂತ ಹೇಳಿ ಅವಳು ಸಹಿತ ಅನುಭವ ಮಂಟಪಕ್ಕೆ ಬಂದಳು. ಏನು ಅಂತಂದ್ರೆ ಬಸವಣ್ಣನ ನಾಮಸ್ಮರಣೆಯನ್ನು ಮಾಡ್ತಾ ಬಂದಳು. ಬಸವಣ್ಣ ನಿನ್ನ ಕಂಡು ಕಂಡು ಎನ್ನ ತನು ಬಯಲಾಯಿತು, ಬಸವಣ್ಣ ನಿನ್ನ ಕಂಡು ಕಂಡು ನನ್ನ ತನು ಬಯಲಾಯಿತು ಅಂದ್ರೆ ಆ ವಿಷಯ ಎಂಬುವರೆ ನಾಮಸ್ಮರಣೆ ಮಾಡತ್ತ ನಿಮಗೆ ದಾರಿಗಿದಲ್ರಿ ಅಂದ್ರೆ ಬಸವಣ್ಣ ನಿನ್ನ ಕಂಡು ಕಂಡು ಎನ್ನ ತನು ಬಯಲಾಯಿತು ಅಂದ್ರೆ ಬಸವಣ್ಣ ನಿನ್ನ ಕಂಡು ಕಂಡು ಎನ್ನ ತನು ಬಯಲಾಯಿತು, ಬಸವಣ್ಣ ನಿನ್ನ ಕಂಡು ಕಂಡು ಎನ್ನ ತನು ಬಯಲಾಯಿತು, ಬಸವಣ್ಣ ನಿನ್ನ ಮುಕ್ತಿ ಮುಕ್ತಿ. ಏನಪ್ಪ ಅಂದ್ರೆ ನಾಮಸ್ಮರಣೆ ಮಾಡಬೇಕು ಅಂತಂದ್ರೂ ಬಾಯೊಳಗ ಏನು ಅಂದ್ರೆ ಸುಕೃತದ ಪುಣ್ಯ ಇದ್ರೆ ಅಷ್ಟೇ ಬರ್ತದೆ, ಶಾಶ್ವತ ಸುಕೃತ ನಮ್ಗೆ ಅಳಗದು ಮುಗಿಯಲು ಅಂತ ಒಂದು ನಾಮಸ್ಮರಣೆ ಬರ್ಬೇಕಾದ. ಒಂದ್ಸಲ ಏನಾಗಿತ್ತು ಅಂದ್ರೆ ಸಿದ್ಧಾರೂಢ ಶಾಸ್ತ್ರ ಹೇಳ್ತಿದ್ದ, ಯತ್ರ ಯತ್ರ ಗುಣತ್ರ ಪುತ್ರ ಜಗದ್ಗುರು, ಎಲ್ಲಿ ನೋಡ್ತೇನಿಲ್ಲ ಭಗವಂತ ನಾನು ಒಂದು ಶಾಸ್ತ್ರ ಕೇಳ್ತು. ಶಾಸ್ತ್ರ ಕೇಳಿ ಮಾಡಿದ್ರು ಅಂದ್ರೆ ಮನೆಗೆ ಹೋಗೋದು, ಕಸ ಹೊಡೆದು ಕಸದ ಗುಡ್ಡಿ ತೆಗೆ ಮೇಲೆ ಇಟ್ಕೊಂಡು ಏನು ಮಾಡಿ ಅಂದ್ರೆ ಕಸ ಇಲ್ಲಿ ಅಲ್ಲಿ ಹಾಕೋದು, ಅಲ್ಲಿ ಶಿವಾದಾನ ಇಲ್ಲಿ ಹಾಕೋದು, ಇಲ್ಲಿ ಶಿವಾದಾನ ಹೊತ್ಕೊಂಡು ಇಲ್ಲಿ ಬಂದ್ರೆ ಮಠಕ್ಕೆ ಬಂದರು ಸಿದ್ಧಾರೂಢ ಅಂತ. ಸಿದ್ಧಾರೂಢ ಏನಂತ, ಯಪ್ಪ ಎಲ್ಲಿ ನಿಮ್ಮ ಶಾಸ್ತ್ರ ಹೇಳಿದಿ, ಕಸ ಎಲ್ಲಿ ಎಲ್ಲ ಕಡೆ ಭಗವಂತ ನಾನು ಯವ್ವ ಎಲ್ಲಿ ಜಾಗ ಐತಿ ಎಲ್ಲಿ ಐತಿ, ಯಾವ ಶಿವ ಅನ್ನೋದಿಲ್ಲ, ಯಾವ ನಮಸ್ಕಾರ ಅನ್ನೋದಿಲ್ಲ, ಅವನ ಬಾಯಿ ಒಂದು ಮಕ್ಕಾಗೈತಿ ಉಡಿಯಾಗಿ ಹೋಗಿ ಉಡಿ ಅಂತವ. ಅದಕ್ಕೇನು ಅಂತಂದ್ರೆ ಶಿವನಾಮವನ್ನು ನುಡಿಯದ ಬಾಯಿ ಬಚ್ಚಲ ಕುಣಿಯಂತೆ ಅನ್ರಿ. ಬಸವಣ್ಣ ನಿನ್ನ ಕಂಡು ಕಂಡು ಎನ್ನ ತನು ಬಯಲಾಯಿತು, ಬಸವಣ್ಣ ನಿನ್ನ ಕಂಡು ಕಂಡು ಎನ್ನ ತನು ಬಯಲಾಯಿತು, ಬಸವಣ್ಣ ನಿನ್ನ ಮುಟ್ಟಿ ಮುಟ್ಟಿ, ಬಸವಣ್ಣ ನಿನ್ನ ಮುಟ್ಟಿ ಮುಟ್ಟಿ, ಬಸವಣ್ಣ ನಿನ್ನ ಮುಟ್ಟಿ ಮುಟ್ಟಿಯನ್ನ ಬಯಲಾಯಿತೋ, ಬಸವಣ್ಣ ನಿನ್ನ ಕಂಡು ಕಂಡು ಎನ್ನ ತನು ಬಯಲಾಯಿತು, ಬಸವಣ್ಣ ನಿನ್ನ ಕಂಡು ಕಂಡು ಎನ್ನ ತನು ಬಯಲಾಯಿತು, ಬಸವಣ್ಣ ನಿನ್ನ ನೆನೆದು ನೆನೆದು, ಬಸವಣ್ಣ ನಿನ್ನ ನೆನೆದು ನೆನೆದು, ಬಸವಣ್ಣ ನಿನ್ನ ನೆನೆದು ನೆನೆದು ಎನ್ನ ಮನ ಬಯಲಾಯಿತು, ಬಸವಣ್ಣ ನಿನ್ನ ಕಂಡು ಕಂಡು ಎನ್ನ ತನು ಬಯಲಾಯಿತು, ಬಸವಣ್ಣ ನಿನ್ನ ಕಂಡು ಕಂಡು ಎನ್ನ ತನು ಬಯಲಾಯಿತು, ಬಸವಣ್ಣ ನಿನ್ನ ಕಂಡು ಕಂಡು ಎನ್ನ ತನು ಬಯಲಾಯಿತು. ಶಿವಸಾಂಬದೇ ನಮಃ ಪಾರ್ವತಪದೇ ಶಿವ ಹರ ಹರ ಮಹಾದೇವ. ಆ ಹೆಣ್ಮಗಳ ತನುವನ್ನು ಒಂದು ಹತ್ತು ಬಯಲಿಗೆ ಬಯಲಾಗಿ ನಾನು ಮುಕ್ತಿಯನ್ನು ಪಡೆದೆ ಅಂತ ಹೇಳಿ ಬಸವಣ್ಣನನ್ನ ಕೊಂಡಾಡುತ್ತಾ ಅನುಭವ ಮಂಟಪಕ್ಕೆ ಬಂದಳು. ಹಾಗೆ ಒಬ್ಬ ಯೋಗಿಯ ಸ್ಪರ್ಶ, ಆತನ ಕಣ್ಣಲ್ಲಿ ಲಿಂಗ ಹೋಗಿ ಕಾಮ ಹೋಗಿ ಲಿಂಗ ಯಾವಾಗ ಕಾಣ್ತೀವೋ ಅವಾಗ ನಮ್ಮಲ್ಲಿ ಕಾಮಣಿಗೆ ಆಸ್ಪದವಿಲ್ಲ. ಆತ ನಿಜವಾಗಿರ್ತಕ್ಕಂಥ ಯಾರನ್ನು ಮುಟ್ಟುತ್ತಾನೋ ಅವನ ತನುಪಾವನ ಆಗ್ತದೆ. ಎಲ್ಲಿ ಧರೆ ಎಲ್ಲಿ ಕಾಲಿಡ್ತಾನೋ ಅದು ಧರೆ ಪಾವನ ಆಗ್ತದೆ. ಅಂತಹ ಮೂಡುಮಲ್ಲಿಕಾರ್ಜುನ ರೂಪಂಗಳವರು ಈ ಭೂಮಿ ಮೇಲೆ ಕಾಲಿಟ್ಟರೆ ಒಂದು ತೀರ್ಥ ಕ್ಷೇತ್ರ ಆಗೈತಿ. ಯಾರನ್ನು ಮುಟ್ತಾರೋ ಅವರು ಪಾವನರಾಗ್ತಾರೆ. ಹಾಗೆ ನಮ್ಮಲ್ಲಿ ಆ ಭಾವದಿಂದ ಎರಗಿದರೆ ಮಾತ್ರ ಆ ಫಲ ನಮಗೆ ಸಿಗ್ತದೆ. ಅದಕ್ಕಾಗಿ ನಾವುಗಳೆಲ್ಲ ಇಂತಹ ಒಂದು
ಕ್ಷೀಣವಾಗಿರ್ತಕ್ಕಂತಹ ಕಾಮವನ್ನು ಜಯಿಸಲಿಕ್ಕೆ ಸದ್ಗುರುವಿನ ಕೃಪೆ ಬೇಕು. ಅಂತಹ ಸದ್ಗುರುವಿನ ಕೃಪೆ ನಮ್ಮೆಲ್ಲರ ಮೇಲೆ ಇರಲಿ ಅಂತೇಳಿ ಪ್ರಾರ್ಥಿಸಿ 2 ನುಡಿಗಳನ್ನು ಪೂಜ್ಯರ ಚರಣಾರವಿಂದಕ್ಕೆ ಸಮರ್ಪಿಸ್ತಾ ಇದ್ದೇನೆ. ಚಿಕ್ಷುರ್ಮತಾನಂದು ಸಾಯಿಲಿ ಕಾಗಲಾಕ್ಷಣ ನಿರ್ಜರು ತಮ್ಮಕ್ಷಿಯಿಂದಲಿ ಕಂಡು ಚಿಕ್ಷುರಮಿದ ಮೇಯನ್ನು ರಕ್ಷಕಳೆ ಸುಜನೈಕ್ಯ ಬಂದು ಶಿಕ್ಷಕಳೆ ದುರ್ಜನರನೆಂದ ಪ್ರೇಕ್ಷೆಯಲ್ಲಿ ನೆನೆದರು ಚಿದಾನಂದಾತ್ಮ ಗುರುವರನ ಚಿದಾನಂದಾತ್ಮ ಗುರುವರನ ಚಿದಾನಂದಾತ್ಮ ಗುರುವರನ ಎಂಬಲ್ಲಿಗೆ ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯ ಶ್ರೀ ಚಿದಾನಂದ ಗುರುವರ್ಯ ಚರಣಮಧ್ವರೇಪ ಶ್ರೀ ಚಿದಾನಂದವಧೂತ ಪರಿಚಿತ ಪಾರ್ವತಿ ಮಹಾತ್ಮ್ಯೋ ಚಿಕ್ಷುರವಧೋ ನಾಮ ಷಷ್ಠೋಧ್ಯಾಯ ಸಂಪೂರ್ಣಂ ಶಿವಸಾಂ ಭಜೇ ನಮಃ ಪಾರ್ವತಿಪತೆ ಶಿವ ಹರ ಹರ ಮಹಾದೇವ. ಓಂ ತರ್ಜನೇಭ್ಯಾಂ ನಮಃ ಓಂ ಮಧ್ಯಮಾಭ್ಯಾಂ ನಮಃ ರೈಮನಾಂಗಾಭ್ಯಾಂ ನಮಃ ಓಂ ಕನಿಷ್ಠಿಕಾಭ್ಯಾಂ ನಮಃ ರಾಂ ಹೃದಯಾಯ ನಮಃ ह्रीं शिरसे स्वाहा ओं शुक्राय ह्रीं कवचाय हं ओं नेत्रद्वयाय औषधः शास्त्राय पटयते षडङ्गन्यासा ओं यं ह्रौं ईशानाय नमः सरसे ओं वहं ह्रीं तत्पुरुषाय नमः मुखे ओं श्रीं ह्रूं मधुराय नमः हृदये ओं मं ह्रीं वामदेवाय नमः गुह्ये ओं नं रां सद्योजाताय नमः पादद्वये ओम ओम रहते पंच ब्रह्म मंत्रे देहन्यास पूर्व्यात्त ओम भूर्भुवस्वः पूर्वे प्रथमनासश्च आग्नेयं त्रिपुरान्तक दक्षिणे कारणनासश्च नैऋत्यं सर्वभूषण पश्चिमे वामदेवश्च वायव्यं कामसंहर उत्तरे च विरूपाक्ष ईशान्यमीश्वरस्तथा आकाशे व्योमकेशश्च पाताले जगत्पतिः यदिग्बन्धनं कुर्यात् ओं मृत्युञ्जयं जटाजूटचन्द्रार्कसहस्रकोटिप्रकाशं कामदहनं पञ्चाननं नीलकण्ठत्रिनेत्रदशभुजपाशाङ्कुरपरशुत्रशूल वज्रकट्गडवर्गगण्ठागट्पाङ्गसहितमभयहस्तं नागाभरणमनेकदिव्यतेजोमयमेकादृशलक्षणलक्षितं परशिवं ध्यायेत् अथ घोरमहामन्त्रजपं कुर्यात् ओं प्रस्फुरस्फुर घोर घोर तमतनो भजट चट प्रजट प्रजट कह कह ओम बंद बंद घातय घातय ओं पट्टित घोर महामंत्र जपेत ओं मृत्युंजय त्र्यंबक चतुरंतकमां रक्ष रक्ष महामृत्युभयं नाशय नाशय हस्तपादकुक्षनेत्र शिरोव्याधिभयं विनाशय विनाशय सर्वांगरोगभयमुत्सन्दय उत्सन्दय सर्वग्रहपीडां निवारय निवारय शीतोष्णपित्तस्तेष्वजिह्वादन्तनासिकद्रोष्ट्रव्याधिं नाशय नाशय नानाशस्त्रपरशुराङ्कुशपाशखड्गभयं चन्द्य चन्द्य मार्गभयं दुर्गभयं धनभयं विषभयं शमय शमय कलितुरगव्याघ्रसिंहादिनानाक्रूरं मृगभयं विनाशय विनाशय सर्वभूतप्रेतपिशाचब्रह्मराक्षसां सन्त्रासय अनन्तमासुकदक्षकार्मोटकशङ्खपालजयपद्मादिसर्पभयं नाशय नाशय शरमन्त्रपरमन्त्रपरकुशलपरविद्याचैतनं विद्रावय विद्रावय मम शत्रून् उच्चाटय उच्चाटय ममाभयं गुरु गुरु नरकभयं मामुद्धरोत्तर मृत्युञ्जय कवचेन मायाच्छादय छादय कालान्तकमृत्युञ्जय परशिव नमस्ते नमस्ते नमः परश्रुते मृत्युञ्जयस्य कवचस्तोत्रमेतद्वराननीयः पुमां पठ्यते सदा प्रदोषे चाप्तरात्रे वा प्रभाते शुभवासरे अयने ग्रहणे काले अनायां विषमे तिथौ जरापस्मारकुष्ठादितापज्वरनिवारणं पित्ताद्यरवते पुत्रं पुत्रार्कपुत्रसम्पदं ज्ञानाद्यरवते ज्ञानं मोक्षाद्यमोक्षमाप्नुयात् इति मृत्युञ्जय भद्रकवचस्तोत्रसमाप्तं हरः ॐ शान्ति शान्ति शान्तिः यन्न रक्षसु बन्धचन्न श्रीगुरुपादमुन्नन्दु जन्मदो पठितपाद हरिणेत्रकमलोडदरसि स्मरसितपाद सरसिजोद्भवयवरवित्तपाद
ಸ್ವರಮುನಿಗಳ ಪಡೆದ ಪೂಜಿಸಿದ ಪಾದ ಪರಮಪುರತರ ಪಾದ ಬರಿದ ಪಾದ ಮಂದಾರ ಗಿರಿಯಲ್ಲಿ ಮಹೋತ್ತ ಮಾಡಿದ ಪಾದ ಅಂದಿಕಾಸುರನಿಗೆ ತೊಯ್ದ ಪಾದ ನಂದಿನೇರಿದ ಪಾದ ಎಂದು ಶೋಭಿತ ಪಾದ ಸಿಂಧು ಬಲ್ಲಾಳಂದನೆಯ ಪಾದ ದುರುಳನ ಬನನ ಶಿರವ ಧರಣಿ ಗೊತ್ತಿದ ಪಾದ ಎನ್ನ ಶರವಣೋ ಕೊರಗೊಂಡ ಸೌರಗೊಂಡ ಪಾದ ಸಿರಿಯಾಳನ ಮಗನ ಕೊರಳ ಕೊಯ್ಸಿದ ಪಾದ ಕುಂಬಾರನ ಮುಂದೆ ಕುಣಿದ ಪಾದ ಬಸವಾದಿ ಪ್ರಮತರು ಹರುಷದಾಳಿದ ಪಾದ ವಸುಧಿಯೋಳಿ ಪಾದ ದಸರಯ್ಯ ದಾಸಯ್ಯ ಪಿಡಿದ ಮೋಹದ ಪಾದ ದಶದಿಕ್ಕಿಯ ಸಮಬಲ್ಲದ ಪಾದ ಎನ್ನಯ್ಯ ನಾಗಯ್ಯ ಸ್ಮರಣೆಗಿರುವ ಪಾದ ಕಣ್ಣ ತಂದೆಗಳು ನಂಬಿದಂತಹ ಪಾದ ಚೆನ್ನೈಗೆ ಮುಕ್ತಿ ತೋರಿದ ಪಾದ ಇನ್ನುಳಿದ ಜನಕ್ಕೆಲ್ಲ ಐಕ್ಯ ಪಾದ ನೀಲಲೋಚನೆಯ ಗಂಗಮ್ಮನ್ನೊಲಿಸಿದ ಪಾದ ಬಾಲಮ್ಮನ ಮಗನ ಪಾದ ಮೇಲಾದ ಶರಣರ ಮಡಕೆ ಮೆಚ್ಚುವ ಪಾದ ನಾಲ್ಕು ಪದಗಳು ಮೀರಿದಂತಹ ಪಾದ ಇಷ್ಟಲಿಂಗದ ಪಾದ ಶ್ರೇಷ್ಠ ಸದ್ಗುರು ಪಾದ ಮುಟ್ಟಿಯರುಗುವ ಜಂಗಮರ ಪಾದ ಅಷ್ಟಾವರ್ಣದ ಪಾದ ಷಟಸ್ಥಲ ಶಿವಪಾದ ನಿಷ್ಠವಂತರ ಪಂಚಪುರುಷರ ಪಾದ ಪಣ್ಣೇರು ಗಂಧಾಕ್ಷತೆಯ ಪರಿಮಳದ ಪಾದ ಪರಿಪರ್ಯ ಪುಷ್ಪ ಸಂಭ್ರಮದ ಪಾದ ಧೂಪ ಅರ್ಪಿತ ಪಾದ ದೀಪ ಬೆಳಗುವ ಪಾದ ಉಪಕರಣ ಸ್ತೋತ್ರಕ್ಕೆ ಒಪ್ಪಿತ್ತು ಪಾದ ನಾದ ಬಿಂದು ಕಲಾತೀತ ಮಹತ್ವದ ಪಾದ ಬೇರು ಬೇರು ಚಕ್ರೋಡಕದ ಪಾದ ಶೋಭಿಸುವ ಲಿಂಗಾಂಗ ತೃಪ್ತಿಯರುವಿನ ಪಾದ ಸದಮಳ ಜ್ಞಾನದೋಳ್ ಸುಳಿದ ಪಾದ ಕರುಣ ಪ್ರಸಾದವನ್ನು ರುಚಿಗೊಂಬುವ ಪಾದ ಪರಿವಸ್ತ್ರಾಭರಣ ಪರಿಪೂರ್ಣ ಪಾದ ನಿರುತದಿ ವೇಳೆವ ಸವಿಗೊಂಡ ಪಾದ ಹರ್ಷಾಬ್ಧಿಗಳನ್ನು ಮನಮೊಳಗಿಸಿದ ಪಾದ ಎನ್ನ ರಕ್ಷಿಸು ಬಂದ ಚನ್ನಶ್ರೀ ಗುರುಪಾದ ಮುನ್ನೊಂದು ಜನ್ಮದೋಳ್ ಪಡೆದ ಪಾದ ಎನ್ನ ರಕ್ಷಿಸು ಬಂದ ಚನ್ನಶ್ರೀ ಗುರುಪಾದ ಮುನ್ನೊಂದು ಜನ್ಮದೋಳ್ ಪಡೆದ ಪಾದ ಮಮತೆಯಿಂದಲೇ ಮಲ್ಲಿನ ತಲೆ ಮಂಗಲ ಪಾಡೋಣ ಸಮತೆಯ ದಾರಿಯ ತೋರುತ ಸಲಹುವ ದೇವಗೆ ನಮಿಸೋಣ ಸಮತೆಯ ದಾರಿಯ ತೋರುತ ಸಲಹುವ ದೇವಗೆ ನಮಿಸೋಣ ಭೀಮರಾಯ ತಾಯಮ್ಮರ ಗರ್ಭದಿ ಜನಿಸಿದ ಮೈಮಣಿಗೆ ಭೀಮರಾಯ ತಾಯಮ್ಮರ ಗರ್ಭದಿ ಜನಿಸಿದ ಮೈಮಣಿಗೆ ಮಮದಾಪುರದ ಕ್ಷೇತ್ರದಿ ಮೆರೆಯುವ ಕಾಮ ಸಂಹರಗಿ ಮಮತೆಯಿಂದಲೇ ಮಲ್ಲಿನಾಥಗೆ ಮಂಗಲ ಕಾಡೋಣ ಸಮತೆಯ ದಾರಿಯ ತೋರುತ ಸಲಹೋ
ಗುರುದೇವಗೆ ನಮಿಸೋಣ ಗುರುದೇವಗೆ ನಮಿಸೋಣ ಶ್ರೀ ಗುರುದೇವಗೆ ನಮಿಸೋಣ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ಯೋಮಾತೀತಂ ನಿರಂಜನಂ ನಾದಬಿಂದುಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ ಜಯ ಮಂಗಲಂ ಜಯ ನಮಃ ಪಾರ್ವತಪದೇ ಶಿವ ಹರ ಹರ ಮಹಾದೇವ ಜಗಜ್ಯೋತಿ ಬಸವೇಶ್ವರ ಮಹಾರಾಜ ಕೀ ಶ್ರೀ ಮಲ್ಲಿಕಾರ್ಜುನ ಶಿವೇಶ್ವರ ಮಹಾರಾಜ ಕೀ ಜಗಜ್ಜನನಿ ರಾಜರಾಜೇಶ್ವರಿ ಮಾತಾ ಕೀ सकल साधु संत महाराज की जय जय मंगलम जय नमः पार्वतीपते शिव हर हर महादेव शिव शिव हर हर काल हर कर्म हर दंत हर पापविल्ला परिहर अय्या प्रसाद महाप्रसाद पूर्वजन्म कर्म निवारण दीक्षा गुरु शिक्षा गुरु मोक्ष गुरु गुरु परम गुरु परमाराध्य महामंत्र भक्तमंगल संगय शरण कोडल संगमनाथ ಚಂದ್ರಮಲ್ಲಿಕಾರ್ಜುನ ಮೌನಮಲ್ಲಿಕಾರ್ಜುನ 6 ತಪ್ಪು 3 ಅಪರಾಧ ಇಷ್ಟನ್ನೆಲ್ಲ ಕ್ಷಮಿಸಿ ಪರೋಪಕದ